ಈಗ ಎಲ್ರಿಗೂ ತಿಳಿದಿರೋ ಹಾಗೆ ಧ್ಯಾನದ ಸಮಯ. ಏನ್ ಮಾಡ್ಬೇಕು ನಾವೆಲ್ಲ? ಸ್ಪೆಕ್ಸ್ ಹಾಕೊಂಡಿದ್ರೆ ಪಕ್ಕಕ್ಕೆ ತೆಗ್ದಿಡಿ. ಕೈಗಳನ್ನ ಒಂದರೊಳಗೊಂದು ಜೋಡಿಸ್ಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸ್ಥಿರ ಸುಖ ಆಸನದಲ್ಲಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಎಲ್ರು ಕುತ್ಕೊಳ್ಳಿ ಮಾಸ್ಟರ್ಸ್. ಬ್ಯಾಕ್ ಸಪೋರ್ಟಿಗೆ ಬೇಕು ಅಂದ್ರೆ ಇಟ್ಕೊಳ್ಳಿ. ಕೆಳಗಡೆ ಕೂರ್ಲಿಕ್ಕೆ ಆಗ್ಲಿಲ್ಲ ಅನ್ನೋರು ಸೋಫಾ ಮೇಲೋ ಚೇರ್ ಮೇಲೋ ಇಲ್ಲ ಮಂಚದ ಮೇಲೋ ಕುತ್ಕೊಳ್ಳಿ. ಒಟ್ನಲ್ಲಿ ಈ ನಿಮ್ಮ ದೇಹ ಸುಖವಾಗಿರ್ಬೇಕು, ಸ್ಥಿರವಾಗಿರ್ಬೇಕು. ಆ ಆಸನದಲ್ಲಿ ಆಸೀನರಾಗೋಣ ಎಲ್ಲ. ಓಕೆ, ಈಗ ಮೃದುವಾಗಿ, ಬಹಳ ಬಹಳ ಮೃದುವಾಗಿ ನಿಮ್ಮ ಆ ಎರಡು ಕಣ್ಣುಗಳನ್ನ ನಿಧಾನವಾಗಿ ಅದರ ಸ್ಪಷ್ಟತೆಯನ್ನು ಅನುಭವಿಸುತ್ತಾ ಕಣ್ಣುಗಳನ್ನ ಮುಚ್ಚಿ ಮಾಸ್ಟರ್ಸ್. ನಮ್ಮಲ್ಲೇ ನಡೆಯುತ್ತಿರುವಂತಹ ಸಹಜ ಉಸಿರಾಟದ ಕ್ರಿಯೆಯನ್ನು, ಅಂದರೆ ಒಳ ಹೋಗುವ ಉಸಿರು, ಹೊರ ಬರುವ ಉಸಿರು, ಆ ಉಸಿರಾಟವನ್ನೇ ಗಮನಿಸ್ತಾ ಇರಿ ಮಾಸ್ಟರ್ಸ್. ಆಲೋಚನೆಗಳು ಬಂದಲ್ಲಿ ಆಲೋಚನೆಗಳ ಹಿಂದೆ ಹೋಗದೆ ನಿಮ್ಮ ಗಮನವನ್ನು ಉಸಿರಿನ ಮೇಲೆ ತಗೊಂಡ ನಮಗೆ ಅರಿವಿಲ್ಲದಂತೆಯೇ ಆ ಉಸಿರು ಒಳ ಹೋಗ್ತಾ ಇದೆ, ಹೊರಗೆ ಬರ್ತಿದೆ. ಒಳ ಹೋಗುವ ಉಸಿರು ತಣ್ಣನೆಯ ಅನುಭವವನ್ನು ನೀಡಿದರೆ, ಹೊರ ಬರುವ ಉಸಿರು ಬೆಚ್ಚನೆಯ ಅನುಭವವನ್ನು ನೀಡ್ತಿದೆ ಮಾಸ್ಟರ್. ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲೆ. ಇವತ್ತಿನ ಟಾಪಿಕ್ ನಾನು ಹೇಳೋದು ನಿಶ್ಚಲತೆ. ಈಗ ನೀವುಗಳು ಅಷ್ಟೇನೆ ನಿಶ್ಚಲ ಸ್ಥಿತಿಯಿಂದ ಧ್ಯಾನದಲ್ಲಿ ಮುಳುಗೋಣ ಮಾಸ್ಟರ್ಸ್. ನಿಶ್ಚಲತೆ ಅನ್ನೋದು ನಮ್ಮ ಅಂತರ್ಮುಖವಾದ ನಿಶ್ಚಲತೆಯನ್ನು ಕಾಪಾಡಬೇಕು ನಾವು. ಮನಸ್ಸು ಆ ಕಡೆ ಈ ಕಡೆ ಹರಿತಾ ಇರುತ್ತೆ. ಬೇಡವಾದ ಆಲೋಚನೆಗಳು ಬರ್ತಾ ಇರುತ್ತವೆ. ಆ ಆಲೋಚನೆಗಳು ಬಂದ ತಕ್ಷಣವೇ ನಮ್ಮ ಗಮನವನ್ನು ನಾವು ಸಹಜವಾಗಿ ನಡೆಯುತ್ತಿರುವಂತಹ ಆ ಉಶ್ವಾಸ ನಿಶ್ವಾಸದ ಕಡೆಗೆ ನಾವು ಗಮನವನ್ನು ಹರಿಸಬೇಕು ಮಾಸ್ಟರ್ಸ್. ನಾವೆಲ್ಲ ಮಾಡ್ತಿರೋದು ಆನಾಸತಿ ಧ್ಯಾನ. ಭಗವಾನ್ ಬುದ್ಧರು ನಮಗೆ ಹೇಳಿಕೊಟ್ಟಂತಹ ಈ ಸರಳ ವಿಧಾನವನ್ನು ನಾವೆಲ್ಲರೂ ಅನುಸರಿಸಿ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ಈಗ ನಿಮ್ಮ ಸಂಪೂರ್ಣ ದೇಹ
ದೇಹದ ಪ್ರತಿ ಒಂದು ಅಂಗವು, ಪ್ರತಿಯೊಂದು ಭಾಗವು ಬಹಳ ರಿಲ್ಯಾಕ್ಸ್ಡ್ ಸ್ಟೇಜ್ ಅಲ್ಲಿದೆ. ಹೋಲ್ ಬಾಡಿ ರಿಲ್ಯಾಕ್ಸ್ ಆಗಿದೆ. ಯಾವಾಗ ನಮ್ಮ ಒಳಗಡೆ ನಿಶ್ಚಲತೆಯನ್ನು ನಾವು ಕಾಪಾಡ್ತೀವೋ, ನಮ್ಮ ಉಸಿರಾಟದ ಶಬ್ದ, ನಮ್ಮ ಹೃದಯ ಬಡಿತದ ಶಬ್ದ ನಮ್ಗೆ ಕೇಳ್ಸಕ್ಕೆ ಶುರುವಾಗುತ್ತೆ ಮಾಸ್ಟರ್ಸ್. ಅಂತಹ ಒಂದು ನಿಶ್ಚಲತೆಯನ್ನು ನಾವು ನಮ್ಮ ಒಳಗೆ ತಗೊಬರುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಪ್ರಕೃತಿಯನ್ನು ನೋಡಿದಾಗ ಯಾವ ರೀತಿಯದೆಲ್ಲ ನಿಶ್ಚಲತೆಯನ್ನು ಕಾಪಾಡಿಕೊಂಡಿದೆ ಎಂಬುದು ನಮಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಆ ಪ್ರಕೃತಿಯೊಂದಿಗೆ ನಾವು ಅನುಸಂಧಾನರಾಗಿ ಆ ನಿಶ್ಚಲತ್ವ ಭಾವವನ್ನು ನಮ್ಮದಾಗಿಸ್ಕೊಳ್ಳೋಣ ಮಾಸ್ಟರ್ಸ್. ಆ ನಿಶ್ಚಲತ್ವ ಭಾವನೆಯಿಂದ ಸಂಪೂರ್ಣವಾಗಿ ಆಲೋಚನಾ ರಹಿತ ಸ್ಥಿತಿಗೆ ನಾವು ಹೋಗ್ಲಿಕ್ಕೆ ಸಹಾಯ ಆಗುತ್ತೆ ಮಾಸ್ಟರ್ಸ್. ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ. ಆಲೋಚನೆಗಳಿಂದ ಹೋಗದೆ, ಆಲೋಚನೆಗಳು ಬಂದಲ್ಲಿ ಅದನ್ನು ಅಲ್ಲಿಗೆ ಕುಂಡರಿಸಿ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಮೇಲೆ ತಗೊಂಡು ಬನ್ನಿ ಮಾಸ್ಟರ್. ಬ್ರೀತ್ ಇನ್, ಬ್ರೀತ್ ಔಟ್ ಯಾವ ರೀತಿ ಆಗ್ತಿದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಮಾಸ್ಟರ್ಸ್.
ಮಾಸ್ಟರ್ಸ್, ಎಲ್ರು ಧ್ಯಾನದ ಸ್ಥಿತಿನಲ್ಲೇ ಉಸಿರಾಟವನ್ನೇ ಗಮನಿಸುತ್ತೀರಿ.
ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. 5 4 3 2 1 0. ನಿಮ್ಮ ಹಸ್ತಗಳನ್ನು ನಿಮ್ಮ ಕಣ್ಮುಂದೆ ಇಟ್ಕೊಳ್ಳಿ ಮಾಸ್ಟರ್ಸ್. ನಿಧಾನವಾಗಿ ಹಸ್ತಗಳನ್ನು ಕಣ್ಣಿನ ಮುಂದೆ ತಗೊಂಡು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆಗೆಯುತ್ತಾ ನಿಮ್ಮ ಆ ಹಸ್ತಗಳನ್ನೇ ಗಮನಿಸಿ ಮಾಸ್ಟರ್ಸ್. ಎಸ್, ಇಂತಹ ಒಂದು ಅದ್ಭುತವಾದ ಧ್ಯಾನವನ್ನು ಹೇಳಿಕೊಟ್ಟಂತಹ ನಮ್ಮ ಪತ್ರಿಜಿಯವರಿಗೂ ಧ್ಯಾನಕ್ಕೂ ಈ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ಈ ಅದ್ಭುತವಾದ ದೇಹಕ್ಕೂ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಿತ್ತು ಧ್ಯಾನ ಮ್ಯಾಮ್? ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಎನರ್ಜಿ ಅಂತೂ ಅಷ್ಟು ಚೆನ್ನಾಗಿತ್ತು. ಸ್ಲೋಲಿ ತಗೊಂಡು ಹೋದ್ರಲ್ಲ, ಅದು ಫುಲ್ ಎಫೆಕ್ಟ್ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿ ನೀವು ಸಂದೇಶ ಕೊಟ್ಟಾಗ ಚೆನ್ನಾಗಿದೆ. ಅಷ್ಟು ಹೊಡಿತಿತ್ತು. ಗುಡ್ ಗುಡ್. ಎಸ್ ಮಾಸ್ಟರ್, ನಡೆದ್ರ ಅರ್ಧ ನಿಶ್ಚಲ ಸ್ಥಿತಿಗೆ ಬಂದಂಗಾಯ್ತು ಎಲ್ರನ್ನು. ಈಗ ಧ್ಯಾನದ ಕಾರ್ಯಕ್ರಮ ಮುಗಿತು. ಈಗ ಜ್ಞಾನದ ಕಾರ್ಯಕ್ರಮ. ಮಾಸ್ಟರ್ಸ್, ಯಾರ್ಯಾರಿಗೆ ಅನುಕೂಲ ಇದೆಯೋ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಹೇಳೋರಿಗೆ ಹುಮ್ಮಸ್ಸಿರುತ್ತೆ. ಮಾಸ್ಟರ್ ಕ್ಯಾಮ್ರಾ ಆಫ್ ಮಾಡ್ಕೊಂಡ್ರೆ ಒಳ್ಳೆ ಬೋರ್ಡ್ಗಳಿಗೆ, ಡೆಸ್ಕ್ಗಳಿಗೆ, ಟೇಬಲ್ಗಳಿಗೆ ಪಾಠ ಮಾಡ್ದಂಗಿರುತ್ತೆ. ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ ಹುಮ್ಮಸ್ಸಿರುತ್ತೆ ನಮ್ಗೆಲ್ಲಾನು ಹೇಳ್ಕೊಡಕ್ಕೆ. ಗುಡ್, ವೆರಿ ಗುಡ್. ಎಸ್ ಮಾಸ್ಟರ್, ಮೊಟ್ಟ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಸ್ವಾಗತ ಮಾಡಿಲ್ಲ, ಯಾಕಂದ್ರ ಈ ವೇದಿಕೆಯ ಚಿರಪರಿಚಿತರಾದಂತ ತಮಗೆ ಇದಕ್ಕ ಧ್ಯಾನಾನು ಮಾಡಿಸಿದ್ರು. ಈಗ ಸ್ವಾಧ್ಯಾಯ ಮುಂದುವರಿತದೆ ಮೇಡಮ್ ಅವ್ರದ್ದು. ನಿಶ್ಚಲ ತತ್ವದ ಬಗ್ಗೆ ಗಾಯತ್ರಿ ಚಂದ್ರ ಮೇಡಮ್ ಅವರು ಉಪನ್ಯಾಸ ನೀಡ್ತಾ ಇದ್ದಾರೆ ಮಾಸ್ಟರ್. ವೇದಿಕೆಗೆ ಮೇಡಮ್ ಅವ್ರಿಗೆ ಸ್ವಾಗತ ಕೋರುತ್ತಾ ಓವರ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುವಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಗುರು ವೃಂದಕ್ಕೂ, ಋಷಿ ವೃಂದಕ್ಕೂ, ಪ್ರಕೃತಿ ಮಾತೆಗೂ, ಭೂತಾಯಿಗೂ, ಎತ್ತ ತಂದೆ ತಾಯಿಗಳಿಗೂ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮ ಬಂಧಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇವತ್ತು ನಾನು ತೆಗೆದುಕೊಂಡಂತಹ ಒಂದು ಟಾಪಿಕ್ ನಿಶ್ಚಲತ್ವದ ಕಡೆಗೆ ಸಾಧನೆ. ಈ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ವಿಷಯದಲ್ಲಿ ಬಂದಾಗ ಈ ನಿಶ್ಚಲತ್ವ, ನಿಶ್ಚಲ ಜೀವನದ ಬಗ್ಗೆ ಬಹಳಷ್ಟು ಜನ ಮಾಸ್ಟರ್ಸ್ ಅವರ ಜ್ಞಾನವನ್ನು ಹಂಚಿದ್ದಾರೆ. ಅವರಿಗೂ ಕೂಡ ನನ್ನ ಅನಂತ 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 ನಮಸ್ಕಾರಗಳನ್ನ ತಿಳಿಸ್ತೀನಿ ಮಾಸ್ಟರ್ಸ್. ಹಾಗಾದ್ರೆ ನಿಶ್ಚಲತ್ವ ಅಂದ್ರೆ ಏನು? ನಾನು ಟಾಪಿಕ್ಗೆ ಹೋಗಿಂತ ಮುಂಚೆ ಅದಕ್ಕೆ ರಿಲೇಟೆಡ್ ಆದಂತ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಮಾಸ್ಟರ್ಸ್, ಅವಾಗ ನೀವು ಬೇಗ ಕ್ಯಾಚ್ ಮಾಡ್ತೀರಾ. ಒಂದು ಕಾಡಲ್ಲಿ ಒಬ್ಬ ಯೋಗಿ ಸಾಧನೆಯನ್ನು ಮಾಡ್ತಿರ್ತಾರೆ. ಯಾವ ರೀತಿ ಸಾಧನೆ ಅಂದ್ರೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋ ಅಂತದ್ದು. ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಂದ್ರೆ ಏನು? ನಮ್ಮ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿರುವ ಹಾಗೆ, ಆ ರೀತಿಯಾದ ಒಂದು ತಪಸ್ಸು ಅಂತ ಏನ್ ಹೇಳ್ತೀರಾ, ಧ್ಯಾನ ಅಂತ ಏನ್ ಹೇಳ್ತೀರಾ, ಈ ರೀತಿಯಾದ ಒಂದು ಸಾಧನೆಯನ್ನು ಮಾಡ್ಕೊಂಡು ಅರಣ್ಯದಲ್ಲಿ ಇರ್ತಾರೆ ಯೋಗಿಗಳು. ಒಬ್ಬ ಯೋಗಿ ಬಹಳ ಬಹಳ ಕಠಿಣವಾದ ಸಾಧನೆಯನ್ನು ಮಾಡ್ತಿರ್ತಾರೆ ಅವರು. ಅವರ ಗುರಿ ಏನು? ಮೋಕ್ಷ. ನಾವೆಲ್ಲರೂ ಆಧ್ಯಾತ್ಮಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ಅಲ್ಟಿಮೇಟ್ ಗುರಿ ಕೂಡ ಅದೇನೆ, ಮೋಕ್ಷವನ್ನು ಸಾಧಿಸ್ಬೇಕು ಅನ್ನೋದೇ ನಮ್ಮ ಗುರಿನೂ ಅದೇನೆ. ಆ ಮೋಕ್ಷ ಸಾಧನೆಗೆ ಇವೆಲ್ಲ ಸಾಧನೆಗಳು ನಮಗೆ ಧ್ಯಾನ ಆಗ್ಬೋದು, ಜ್ಞಾನ ಹಂಚಿಕೆ, ಸ್ವಾಧ್ಯಾಯ, ಈ ತರ ನಾವು ಸಜ್ಜನ ಸಾಂಗತ್ಯದಲ್ಲಿ ಸೇರಿದಾಗ ಜ್ಞಾನವನ್ನು ಹಂಚಿಕೆ ಮಾಡ್ಕೊಂಡು ನಮ್ಮನ್ನ ನಾವು ಸ್ಕ್ಯಾನ್ ಮಾಡ್ಕೊಂಡು ನಮ್ಮನ್ನ ನಾವು ಸರಿಪಡಿಸ್ಕೊಂಡು ತಿದ್ಕೊಳ್ಳೋದು ಕೂಡ ನಮ್ಮ ಮೋಕ್ಷಕ್ಕೆ ಇವೆಲ್ಲ ಮೆಟ್ಟಿಲುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್.
ಹಾಗೇನೆ ಆ ಯೋಗಿ ಆಶ್ರಮದಲ್ಲಿ ಸತತವಾದ ಧ್ಯಾನ ಅಭ್ಯಾಸ, ತಪಸ್ಸಿನ ಅಭ್ಯಾಸ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬರ್ತಾ ಇರ್ತಾರೆ. ಒಂದ್ಸಲ ಏನಾಗುತ್ತೆ, ಅವರು ಹೀಗೆ ಆಶ್ರಮದಲ್ಲಿರ್ಬೇಕಾದ್ರೆ ಒಂದು ಜಿಂಕೆ ಓಡಿ ಬರುತ್ತೆ ಅವರ ಆಶ್ರಮದ ಒಳಗಡೆಗೆ, ಬಂದು ಪಕ್ಕಕ್ಕೆ ಹೊಟ್ಟೋಗುತ್ತೆ. ಅದು ಇವರು ಸಾಧನೆಯಲ್ಲಿರ್ತಾರೆ, ನೋಡ್ತಾರಷ್ಟೇನೆ. ಅದಾಗಿ ಕೆಲವು ಕ್ಷಣಗಳಲ್ಲೇನೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇನೆ ಒಬ್ಬ ಬೇಟೆಗಾರ ಅವನು ಕೂಡ ಓಡಿ ಬರ್ತಾನೆ ಒಳಗಡೆಗೆ. ಸರಿ, ಅವ್ನು ನೋಡ್ ಬಂದು ಆ ಕಡೆ ಈ ಕಡೆ ನೋಡ್ತೀವಿ, ಜಿಂಕೆ ಕಾಣಿಸ್ತಿಲ್ಲ. ಅಲ್ಲಿ ಯೋಗಿ ಕೂತಿದ್ನಲ್ಲ, ಯೋಗಿನ ಕೇಳ್ತಾನೆ, ಇಲ್ಲಿ ಜಿಂಕೆ ಓಡ್ ಬಂತಲ್ಲ, ಎಲ್ಲಿ ಹೋಯ್ತು ಅಂತ ಕೇಳ್ತಾನೆ. ಎಷ್ಟೇ ಆಗ್ಲಿ ಯೋಗಿಗಳು ಧ್ಯಾನ ಸಾಧನೆ ತಪಸ್ಸು ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಮೌನನು ಬಂದ್ಬಿಟ್ಟಿರ್ತಾರೆ, ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಅವತ್ತು ಮೌನ ಧ್ಯಾನ ಮಾಡ್ತಿರ್ತಾರೆ, ಯಾರ ಹತ್ರ ಮಾತಾಡಲ್ಲ. ಹಾಗಾಗಿ ಅವ್ರು ಮಾತಾಡ್ಲಿಲ್ಲ. ಮತ್ತೆ ಇನ್ನೊಂದ್ಸಲ ಕೇಳ್ತಾನೆ, ಇಲ್ಲಿ ಜಿಂಕೆ ಬಂತಲ್ವ, ಎಲ್ಲೋಯ್ತು ಅಂತ ಕೇಳ್ತಾನೆ. ಆಗ್ಲೂ ಮಾತಾಡಲ್ಲ. ಆವಾಗ ಏನಾಗುತ್ತೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಕುಳಿತಂತಹ ಯೋಗಿ ಯಾಕೋ ಏನೋ ಗೊತ್ತಿಲ್ಲ, ಅವರಿಗೆ ಅರಿವಿಲ್ಲದಂತೆ ಅವರ ಕಣ್ಣು ಸೈಡ್ಗೆ ವಾಲುತ್ತೆ, ಪಕ್ಕಕ್ಕೆ ತಿರುಗುತ್ತೆ. ಕಣ್ಣು ಮಾತ್ರ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಾ ಹೇಳೋ ವಿಷಯನ ಬಹಳ ಸೂಕ್ಷ್ಮತೆಗಳಿದೆ ಇದರಲ್ಲಿ. ಕಣ್ಣು ಚಲಿಸುತ್ತೆ, ಎಡಗಡೆಗೆ ಬಲಗಡೆಗೆ ಯಾವುದೋ ಒಂದು ಕಡೆ ಚಲಿಸುತ್ತೆ. ಅದನ್ನ ಗ್ರಹಿಸಿದಂತಹ ಬೇಟೆಗಾರ, ಓಹೋ ಜಿಂಕಿ ಈ ಕಡೆನೆ ಹೋಗಿದೆ ಅಂತ ಇಮಿಡಿಯೇಟ್ ಆಗಿ ನೋಡ್ತಾನೆ ಅವ್ರ ಕಣ್ಣನ್ನ. ಅವ್ರ ಹಿಂಗ ವಾಲಿದ ತಕ್ಷಣ ಅವನ್ ಅಂದ್ರೆ ಹಿಡಿದು ಬಿಡ್ತಾನ ಅವನು. ಅಲ್ಲಿ ಹೋಗಿ ತನಗಾಗಿದ್ದಂತಹ ಬೇಟೆಯನ್ನ ಕೊಂದು ಅದನ್ನ ತಗೊಂಡು ಹೊಟ್ಟೋಗ್ತಾನೆ. ಆಯ್ತು, ಯೋಗಿಯ ಒಂದು ಧ್ಯಾನ ಸಾಧನೆ ಎಲ್ಲ ಮುಗಿಯುತ್ತೆ. ಅಂತಿಮ ಕಾಲ ಬರುತ್ತೆ, ಅವರುನು ದೇಹತ್ಯಾಗ ಮಾಡಿದ್ಮೇಲೆ ಉನ್ನತ ಲೋಕಕ್ಕೆ ಹೋಗ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಅಲ್ಲಿ ಹೋದಾಗ ನಮ್ಮ ಲಾಭ ನಷ್ಟಗಳು, ಸುಖ ದುಃಖಗಳು, ನಮ್ಮ ಕರ್ಮಗಳ ಪರಿಶೀಲನೆ ನಡೆಯುತ್ತೆ ಮೇಲ್ಗಡೆ, ಅಲ್ವಾ? ನಮ್ಗೆಲ್ಲ ಗೊತ್ತಿದೆ. ಚಿತ್ರಗುಪ್ತ ನಮ್ದೆಲ್ಲಾನು ಒಂದು ಬುಕ್ಕೆ ಮಾಡಿಟ್ಟಿರ್ತಾರೆ. ಪ್ರತಿ ಒಂದು ಪಾಪದ ಕೆಲಸ, ಪುಣ್ಯದ ಕೆಲಸ ಎಲ್ಲ ಅಲ್ಲಿ ಎಂಟ್ರಿ ಆಗಿರುತ್ತೆ. ಸರಿ, ಇವ್ರಿಗೆ ಎಲ್ಲ ನೋಡ್ಬಿಟ್ಟು, ಇಲ್ಲ ಇವರು ಇರೋವರೆಗೂ ಬಹಳ ಒಳ್ಳೆಯ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರಿಗೆ ಮೋಕ್ಷ ಪ್ರಾಪ್ತಿ ಆಗಬಹುದಾ ಅಂತಾರೆ. ಹಾಗಾದ ಇಲ್ಲ ಒಂದು ಕ್ಷಣ ತಡೀರಿ, ಇವ್ರು ಎಲ್ಲಾನು ಚೆನ್ನಾಗಿ ಮಾಡ್ಕೊಂಡ್ ಬಂದರೆ, ಆದ್ರೆ ಒಂದೇ ಒಂದು ಸಣ್ಣ ತಪ್ಪಿನಿಂದ ಒಂದು ಜಿಂಕೆಯ ಸಾವಿಗೆ ಇವರು ಕಾರಣನಾಗಿದ್ದಾರೆ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಆ ಯೋಗಿಗೆ ಮೋಕ್ಷ ಸಿಗೋದು ಸ್ಟಾಪ್ ಆಗುತ್ತಲ್ಲಿ. ಇಲ್ಲ, ನೀನು ಇದನ್ನೂ ಕ್ಲಿಯರ್ ಮಾಡ್ಕೊಂಡ್ ಬರ್ಬೇಕು, ಮೋಕ್ಷ ಸಿಗ್ಬೇಕು ಅಂತ ಅನ್ಬಿಟ್ಟು ಅವ್ರನ್ನ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಅಂದ್ರೆ ಆ ಯೋಗಿ ಇನ್ನು ಪರಿಪಕ್ವವಾಗಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅಲ್ಲಿ, ಪರಿಪಕ್ವವಾಗಿಲ್ಲ ಅನ್ನೋದು. ಇಲ್ಲಿ ಏನಾಗುತ್ತೆ, ಆವಾಗ ಯೋಗಿಗೆ ಸಡನ್ ಆಗಿ ಜ್ಞಾಪಕ ಬರುತ್ತೆ, ತನಗೆ ಅರಿವಿಲ್ಲದೆ ತನ್ನ ಕಣ್ಣು ಸೈಡ್ಗೆ ಪಕ್ಕಕ್ಕೆ ವಾಲಿದ್ದು. ಅಂದ್ರೆ ಮಾಸ್ಟರ್ಸ್, ಇಲ್ಲಿ ನಾವ್ ಏನ್ ಗಮನಿಸ್ಬೇಕು ಹೇಳಿ? ಕತೆ ತರ ಕೇಳಿದ್ಮೇಲೆ ಆಧ್ಯಾತ್ಮಿಕವಾಗಿ ಪರಿಶೀಲನೆಯನ್ನು ನೀವು ಮಾಡ್ಬೇಕು. ಅಂತ ಮಹಾನುಭಾವರೇ ಅಷ್ಟೆಲ್ಲ ತಪಸ್ಸು ಮಾಡಿ, ಸಾಧನೆಯನ್ನು ಮಾಡಿ, ಸಣ್ಣ ಒಂದು ಕೂದಲೆ ಎಳೆಯಷ್ಟು ಚಿಕ್ಕದೊಂದು ಮಿಸ್ಟೇಕ್ ಏನಾಯ್ತು, ಮೋಕ್ಷ ಸಿಗ್ಲಿಲ್ಲ. ಅವರು ಮತ್ತೆ ವಾಪಸ್ ಬಂದ್ರು ಭೂಮಿಗೆನೆ. ವಾಪಸ್ ಬಂದು ಇನ್ನೊಂದು ಜನ್ಮ ತಗೊಂಡು ಏನು ಕಲಿಬೇಕಾಗಿದೆ ಆ ಪಾಠವನ್ನು ಕಲಿತಾದ್ಮೇಲೆ ಮೇಲ್ಗಡೆ ಹೋದ್ರೆ ಮೋಕ್ಷ ಸಿಗದು. ಈಗ ನಾವೇನ್ ಮಾಡ್ಬೇಕು? ನಾವು ಮಾನವರು, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ನಾವುಗಳೆಲ್ಲನೂ. ಅವಾಗ ನಮ್ಮ ಮೇಲೆ ನಮ್ಗೆಷ್ಟು ಅರಿವು ಇರಬೇಕು, ಜಾಗೃತ ಸ್ಥಿತಿ ನಮ್ಮಲ್ಲಿ ಇರಬೇಕು ಅನ್ನೋದನ್ನ ನಿಮಗ್ ನೀವೇ ಕ್ವಶನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅದು ಅವರಿಗೆ ಅರಿವಿಲ್ಲದಂತೆ ನಡೆದಿದ್ದು. ನಾವು ಅರಿವಿದ್ದುಕೊಂಡು ದಿನವಿಡೀ ಎಷ್ಟು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದೀವಿ, ಅಲ್ಲ ಅರಿವಿಲ್ಲದೇನೂ ಸಹ ಮಾಡ್ತಿರ್ತೀವಿ ನಾವು. ಇಲ್ಲಿ ನಮ್ಮನ್ನ ನಾವು ಸ್ಕ್ಯಾನ್ ಮಾಡ್ಕೋಬೇಕು ಮಾಸ್ಟರ್ಸ್. ಇಲ್ಲಿ ನನ್ನಿಂದ ತಪ್ಪಾಗ್ತಿದೆ ಅಂದ್ರೆ ಆಕ್ಚುಲಿ ನಿಶ್ಚಲ ಸ್ಥಿತಿ ಅಂತಂದ್ರೆ ನನ್ನ ಪಂಚೇಂದ್ರಿಯಗಳು ನನ್ನ ಅಧೀನದಲ್ಲಿ ಇರಬೇಕು.
ನಾನ್ ಯಾವಾಗ ಹೇಳ್ತೀನಿ ನೋಡು ಅಂತೀನೋ ಅದು ನೋಡ್ಬೇಕು, ಕೇಳು ಅಂತೀನೋ ಕೇಳ್ಬೇಕು. ಆ ರೀತಿ ನಮ್ಮ ಪಂಚೇಂದ್ರಿಯಗಳ ನಮ್ಮ ಹಿಡಿತದಲ್ಲಿ ಇರ್ಬೇಕು. ನಾವೇನ್ ಮಾಡಿದೀವಿ, ನಮ್ಮ ರಿಮೋಟ್ ಕಂಟ್ರೋಲ್ನ ಪಂಚೇಂದ್ರಿಯಗಳ ಕೈ ಕೊಟ್ಬಿಟ್ಟಿದೀವಿ. ಅದಕ್ಕೆ ಇಷ್ಟ ಬಂದಂಗ್ ನೋಡುತ್ತೆ, ಇಷ್ಟ ಆಗಿದ್ದು ಕೇಳುತ್ತೆ, ಬೇಡ ಅಂದಿದ್ದು ತಿನ್ನುತ್ತೆ ಅಲ್ವಾ. ನಮ್ಮ ರಿಮೋಟ್ ಕಂಟ್ರೋಲ್ ಯಾರ ಕೈ ಕೊಟ್ಟಿದೀವಿ, ಅದ್ರ ಕೈ ಕೊಟ್ಬಿಟ್ಟಿದೀವಿ. ಅವಾಗ ಮನಸ್ಸು ಹಿಡಿತಕ್ ಬಾ ಅಂದ್ರೆ ಎಲ್ಲಿ ಬರುತ್ತೆ ನಮಗೆ, ಖಂಡಿತ ಬರಲ್ಲ. ಈ ನಿಶ್ಚಲ ಸ್ಥಿತಿ ಇದ್ದಾಗ ಏನಾಗುತ್ತೆ, ಎಲ್ಲಾ ನಮ್ಮ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿ, ನಮ್ಮ ಹತೋಟಿಯಲ್ಲಿರುತ್ತೆ. ನಾವ್ ಹೇಗೆ ಬೇಗೋ ಅದನ್ನ ಹಾಗೆ ಬಳಸ್ಕೋಬಹುದು. ಅವರ ಕೈಯಲ್ಲಿ ನಾವಿದ್ದೀವಂದ್ರೆ ಅದು ಏನ್ ಹೇಳುತ್ತೋ ಅದನ್ನ ನಾವು ಕೇಳೋ ತರ ಮಟ್ಟಕ್ಕೆ ಬಂದ್ಬಿಟ್ಟಿರ್ತೀವಿ. ಇದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಪಂಚೇಂದ್ರಿಯ ಗೋಪಾಲ ಅಂತ ಒಂದು ಕೃಷ್ಣನ ವಿಗ್ರಹ ಇದೆಯಂತೆ. ಕೃಷ್ಣನ ಕೈಯಲ್ಲಿ ಕೊಳಲಿರುತ್ತೆ. ಕೃಷ್ಣ ಕೊಳಲುತ್ತಾ ನಿಂತಿದ್ರೆ ಕದೆ ಅವನ ಸುತ್ತಲೂ 5 ಹಸುಗಳಿರುತ್ತಂತೆ. ಪಂಚೇಂದ್ರಿಯ ಗೋಪಾಲ ಅಂತ. ಈ 5 ಹಸುಗಳು ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಪ್ರತಿನಿಧಿಸುತ್ತೆ ಆ 5 ಹಸುಗಳು. ಕೃಷ್ಣನ ಕೊಳಲಿರುತ್ತಲ್ವಾ, ಆ ಕೊಳಲಿನಲ್ಲಿ ಬಾರಿಸುವಂತಹ, ಅವಾಗೇನ್ ಬೇಕು ಕೊಳಲಿಗೆ, ನಮ್ಮ ಉಸಿರು ಬೇಕು. ಅದು ನಮ್ಮ ಉಸಿರಾಟ. ಕೊಳಲನ್ನ ಬಾರಿಸೋದು ಅದು ನಮ್ಮ ಉಸಿರಾಟ. ನಾವು ಆ ಉಸಿರಾಟದ ಮೇಲೆ ನಾವು ಕಂಟ್ರೋಲ್ ತಗೊಂಡಾಗ ಯಾವ ರಾಗ ಬೇಕಾದ್ರೂ ನಾವು ಹೇಗೆ ಬಾರಿಸಬಹುದು, ಹಾಗೇನೆ ಆ 5 ಪಂಚೇಂದ್ರಿಯಗಳಾದ ಗೋವುಗಳು ನಮ್ಮ ಹಿಡಿತಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಮಾಸ್ಟರ್. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತಲ್ಲ? ಓಕೆ. ಪಂಚೇಂದ್ರಿಯ ಗೋಪಾಲ ಅಂತ ಸ್ಟ್ಯಾಚು. ಆ ಒಂದು ಸ್ಟ್ಯಾಚ್ಯೂನಲ್ಲಿ ಮಾತ್ರ ಈ ತರ 5 ಹಸುಗಳಿರುತ್ತೆ. ಅದನ್ನ ಆಧ್ಯಾತ್ಮಿಕವಾಗಿ ಹೀಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇಂದಲ್ಲ ನಾಳೆ ನಾವು ಎಲ್ಲರೂ ಸಹಿತ ಆಧ್ಯಾತ್ಮಿಕದ ಬಂದ ಮೇಲೆ ಈ ನಿಶ್ಚಲತ್ವ ಸ್ಥಿತಿಗೆ ನಾವು ಸೇರ್ಕೊಳ್ಳೇಬೇಕಾಗುತ್ತೆ. ಈ ನಿಶ್ಚಲತೆಗೆ ಎಮೋಷನಲ್ ಬ್ಯಾಲೆನ್ಸ್ ಅಂತಾನೋ ಅಥವಾ ಇಂಟೆಲಿಜೆನ್ಸ್ ಅಂತಾನೋ ಬಗೆಬಗೆಯಾದ ಹೆಸರುಗಳನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ನನ್ನ ಪ್ರಕಾರ ಈ ನಿಶ್ಚಲತೆ ಅನ್ನೋದು ಸೂಕ್ತವಾದ ಮತ್ತು ಸೂಟೇಬಲ್ ವರ್ಡ್ ಅಂತ ನಾ ಹೇಳ್ತೀನಿ ಮಾಸ್ಟರ್ಸ್. ನಿಶ್ಚಲ ಸ್ಥಿತಿಗೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಗಾಳಿ ಇಲ್ದಿರೋ ಜಾಗದಲ್ಲಿ ಒಂದು ದೀಪವನ್ನಿಟ್ರೆ ಅದು ಹೇಗೆ ಉರಿಯುತ್ತೆ? ನೋಡಿದಿರಾ ಯಾವತ್ತಾದ್ರೂ ದೀಪ ಉರಿಯೋದನ್ನ? ಗಾಳಿ ಇಲ್ದಿರೋ ಜಾಗದಲ್ಲಿ ಹೇಗೆ ಉರಿಯುತ್ತೆ? ನಿಶ್ಚಲವಾಗಿ ಉರಿಯುತ್ತೆ. ಆ ಕಡೆ ಈ ಕಡೆ ಏನು ಶೇಕ್ ಆಗಲ್ಲ, ನಿಶ್ಚಲತೆಯಿಂದ ಉರಿತಾ ಇರುತ್ತೆ. ಅದು ಕೂಡ ಒಂದು ನಿಶ್ಚಲತೆಗೆ ಒಂದು ಎಕ್ಸಾಂಪಲ್. ಹಾಗೇನೆ ಈ ನಿಶ್ಚಲತೆ ಅನ್ನೋದು ಎಲ್ಲಿರುತ್ತೆ ಅಂತ ನೀವು ಕ್ವಶನ್ ಬರ್ಬೋದು. ಈ ನಿಶ್ಚಲ ಸ್ಥಿತಿಯ ಭಾವನೆ ನಮ್ಮ ಅಂತರಂಗದಲ್ಲಿ ಇರಬೇಕು. ಬಾಹ್ಯವಾಗಿ ಭೌತಿಕವಾಗಿ ನೀವ್ ಏನೇ ಕೆಲಸ ಮಾಡ್ತಿದ್ರು ನಿಮ್ಮ ಅಂತರಂಗದಲ್ಲಿ ಆ ನಿಶ್ಚಲತೆಯ ಭಾವನೆ ಇರಬೇಕು. ಇದಕ್ಕೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಬುದ್ಧಂದು ನಿಮ್ಗೆಲ್ಲ ಗೊತ್ತಿದೆ. ಬುದ್ಧ ಭಗವಾನರು ಅಂಗುಲಿಮಾನನನ್ನು ಭೇಟಿಯಾದಂತಹ ಸಂದರ್ಭ ಅಲ್ವಾ? ಹೋಗ್ಬೇಡ ಕಾಡಿಗೆ, ಅಲ್ಲಿ ಅಂಗುಲಿಮಾಲ ಇದ್ದಾನೆ, ಅವನು ಎಲ್ಲರ ಬೆರಳನ್ನ ಕತ್ತರಿಸಿ ತನಗೆ ಹಾರವನ್ನಾಗಿ ಮಾಡ್ಕೊಳ್ತಾನೆ ಎಂದಾಗ ಬುದ್ಧ ಯಾರ ಮಾತು ಕೇಳಿದರೆ ಆ ಅಂಗುಲಿಮಾಲ ಇದ್ದಂತ ಅರಣ್ಯದ ಒಳಗಡೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಅಂಗುಲಿಮಾಲ ಇರ್ತಾನೆ. ಅವ್ರು ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾರೆ. ಆವಾಗ ಅಂಗುಲಿಮಾಲ ಏನ್ ಇವನು ನನ್ನ ನೋಡಿ ಭಯನೇ ಪಡ್ಲಿಲ್ವಲ್ಲ, ಹಾಗೆ ಹೋಗ್ತಿದಾನಲ್ಲ ಅಂತ ಅನ್ಬಿಟ್ಟು ಓಡ್ ಬರ್ತಾನೆ ಬುದ್ಧನ ಹಿಂದೆ. ಬಂದೆ ಏನು ನನ್ನ ನೋಡಿ ಹೆದರ್ಕೊಂಡು ಓಡೋಡ್ತಿದೀಯಾ ನೀನು ಅಂತ ಬುದ್ಧನ ಕೇಳ್ತಾನೆ ಅಂಗುಲಿಮಾಲ. ಬುದ್ಧರು ನಿಂತು ಹಿಂದೆ ತಿರುಗಿ ಅಂಗುಲಿಮಾಲನನ್ನು ನೋಡ್ಬಿಟ್ಟು ಹೇಳ್ತಾರೆ, ನಾನೆಲ್ಲಪ್ಪ ಓಡ್ತಿದ್ದೀನಿ, ನನಗೆ ಬೆರಳು ಬೇಕು, ಹಾರ ಹಾಕೋಬೇಕು ಅಂತ ನೀನು ನಿನ್ನ ಒಳಗೆ ನೀನು ಓಡ್ತಿದೀಯಾ? ಇಲ್ಲ, ನೀನ್ ನನ್ ಮುಂದೆ ಪಾಸ್ ಆದೆ ಅಂತ ಹೇಳ್ತಾರೆ. ನಾನ್ ನಡ್ಕೊಂಡೋಗಿದ್ ನಿಜ, ಆದ್ರೆ ಆಂತರಿಕವಾಗಿ ನಾನು ನಿಶ್ಚಲವಾಗಿ ನಿನ್ನ ಎದುರುಗಡೆನೆ ಇದ್ದೀನಿ, ನಾನು ಓಡಿಲ್ಲ,
ಓಡ್ತಿರೋದು ನೀನು. ಎಲ್ಲರಿಂದೇನು ನನ್ಗೆ ಅದು ಬೇಕು ಇದು ಬೇಕು, ಎಲ್ಲರ ಬೆರಳು ಬೇಕು ಅಂತ ಓಡ್ತಿರೋದು ನೀನು ಅಂತ ಆ ಒಂದು ಸಿಚುವೇಶನ್ ಅಲ್ಲಿ ಈ ಡೈಲಾಗ್ ಒಂದು ಹೇಳ್ತಾರೆ ನಮ್ಮ ಬುದ್ಧ ಭಗವಾನರು. ಅಂದ್ರೆ ಅವ್ನ್ ಏನೇ ಮಾಡಿದ್ರು ಅವ್ರ ಆನ್ಸರ್ ಕೂಡ ಅಷ್ಟೇನೆ. ನೀವು ನೋಡಿದಿರಲ್ಲ ಬುದ್ಧ ಭಗವಾನರ ನಗುಮುಖವನ್ನ. ಎಂತಹ ಪರಿಸ್ಥಿತಿ ಬಂದ್ರು ಆ ಮುಖದ ಮೇಲಿನ ಮುಗುಳ್ನಗೆ ಮಾಸೋದೇ ಇಲ್ಲ ಅವರಿಗೆ. ಕೃಷ್ಣ ಪರಮಾತ್ಮ ನೀವು ಎಕ್ಸಾಂಪಲ್ ತಗೊಳ್ಳಿ, ಎಂತೆಂತಹ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಿದ ಕೃಷ್ಣ. ಆ ನಗುಮುಖ ಹೋಯ್ತಾ ಕೃಷ್ಣನಿಗೆ? ಇಲ್ಲ. ಯಾಕೆ? ಮನಸ್ಸಿನ ಒಳಗಡೆ ಅಂತರಾಳದಲ್ಲಿ ಆ ನಿಶ್ಚಲತೆಯ ಭಾವನೆ ಇದ್ದಾಗ ಮುಖದಲ್ಲಿ ಯಾವುದೇ ಎಮೋಷನ್ಸ್ ನಮಗ್ ಕಾಣಿಸ್ಕೊಳ್ಳಲ್ಲ. ಯಾವಾಗ್ಲೂ ಒಂದೇ ತರ ಇರ್ತೀವಿ ನಾವು. ಅಂತಹ ಸ್ಥಿತಿಯನ್ನು ನಾವುಗಳು ನಮ್ಮದಾಗಿಸ್ಕೋಬೇಕು ಅಂದ್ರೆ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ನಾವು ಸಾಧನೆಯಲ್ಲಿ ದಿನನಿತ್ಯ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಮಾಸ್ಟರ್. ಆವಾಗ ನಾವು ಆ ನಿಶ್ಚಲತೆಯ ಸ್ಥಿತಿಯನ್ನು ನಾವು ತಗೋಬಹುದು ನಮ್ಮೊಳಗಡೆ. ಹಾಗಾದ್ರೆ ಯಾವ್ದಪ್ಪ ನಿಶ್ಚಲತೆಯನ್ನು ನಮ್ಮದಾಗಿಸ್ಕೋಬೇಕಾದ್ರೆ ಯಾವ್ಯಾವ ಪಾಯಿಂಟ್ ನಾನು ಫಾಲೋ ಮಾಡಬೇಕು ಅನ್ನೋದು ನೋಡೋಣ. ಮೊಟ್ಟ ಮೊದಲನೇದಾಗಿ ಪ್ರಕೃತಿಯಲ್ಲಿರುವ ನಿಶ್ಚಲತ್ವವನ್ನು ಗಮನಿಸಬೇಕು. ನಾವು ನೋಡ್ತೀವಿ ಪ್ರಕೃತಿಯನ್ನ, ಗಿಡ ಇದೆ, ಹೂ ಬಿಟ್ಟಿದೆ, ಚೆನ್ನಾಗಿದೆ ಅಲ್ವಾ? ಬಟ್ ಅದಲ್ಲ ನಿಶ್ಚಲ ಸ್ಥಿತಿ ನೋಡೋದು ಅಂತಂದ್ರೆ. ಈಗ ಪ್ರಕೃತಿಯಲ್ಲಿ ಕುತ್ಕೊಂಡಾಗ ಒಂದು ಮರ, ಆ ಮರದಲ್ಲಿ ರೆಂಬೆಗಳು, ಕೊಂಬೆಗಳು, ಎಲೆ, ಹೂವು, ಹಣ್ಣು, ಕಾಯಿ ಹೇಗಿರುತ್ತೆ? ನಿಶ್ಚಲವಾಗಿರುತ್ತೆ. ಪಕ್ಕದ ಮರ ಬೇಗ ಹರಡ್ಬಿಡ್ತು, ನಾನು ಹರಡ್ಬಿಡ್ಬೇಕು ಅನ್ನೋ ಹರಿಬರಿ ಇರುತ್ತಾ ಆ ಮರಕ್ಕೆ? ಖಂಡಿತ ಇಲ್ಲ. ಅಲ್ಲಿ ಕಂಪ್ಯಾರಿಸನ್ ಅನ್ನೋದೇ ಇಲ್ಲ ಅವಕ್ಕೆಲ್ಲ. ನಾನು ತಾನಾಯ್ತು, ತನ್ನ ಕೆಲಸ ಆಯ್ತು. ಪರ್ವತಗಳನ್ನ ನೋಡಿ, ಒಂದಕ್ಕಿಂತ ಒಂದು ದೊಡ್ಡದಾಗಿ, ಇದನ್ನ ಯಾವತ್ತು ನನಗಿಂತ ನೀನ್ ದೊಡ್ಡದಾಗಿದ್ಯಾ ಅಂತ ಹೇಳ್ಕೊಳ್ಳಿಲ್ಲ. ಅದು ತನ್ನ ಸ್ಥಿತಿಯಲ್ಲಿ ತಾನಿರುತ್ತೆ. ಒಂದು ಕಲ್ಲಾಗ್ಬೋದು, ಪರ್ವತ ಆಗ್ಬೋದು, ಗಿಡ ಮರ ಬಳ್ಳಿಗಳು ಏನೇ ತಗೊಳ್ಳಿ ಪ್ರಕೃತಿಯಲ್ಲಿ ಎಷ್ಟು ನಿಶ್ಚಲ ಸ್ಥಿತಿಯಿಂದ ಇರುತ್ತೆ. ಇದಕ್ಕೂ ಮಾಸ್ಟರ್ಸ್ ಟಿಪ್ಸ್ ಹೇಳ್ತಾರೆ. ಇದನ್ನ ಇನ್ನೂ ಸ್ವಲ್ಪ ನಾವು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ, ಪ್ರಾಣಿ ಪಕ್ಷಿಗಳೆಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಏನ್ ಮಾಡುತ್ತೆ? ಈಚೆ ಕಡೆ ಕೊಂಬೆ ಮೇಲೆ ಕುತ್ಕೊಂಡು ತಮ್ಮ ಸ್ವರದಲ್ಲಿ ಅದು ಕೂಗ್ತಾ ಇರುತ್ತೆ. ನೀವೆಲ್ಲ ಕೇಳಿರ್ಬೇಕು, ಅರ್ಲಿ ಮಾರ್ನಿಂಗ್ ಎದ್ದೊಳ್ತೀರಾ ನೀವೆಲ್ಲಾನು, 4 ಗಂಟೆಗೆ ಹೇಳ್ತೀರ. ಎಷ್ಟು ಇಂಪಾಗಿ ಕೇಳುತ್ತೆ ಅಲ್ವಾ ಆ ಶಬ್ದಗಳೆಲ್ಲಾನು? ಹೇಗ್ ಕೇಳ್ತಿರುತ್ತೆ? ಅಯ್ಯೋ ಸೂರ್ಯ ಉಟ್ಬಿಟ್ಟ, ನಾನು ಹೋಗ್ಬೇಕು ಹರಿಬರಿ ಅಂತ ಏನಾದ್ರೂ ಇರುತ್ತಾ ಪಕ್ಷಿಗಳಿಗೆ? ಇಲ್ಲ. ಅದ್ರ ಪಾಡ್ಗಾದ್ರು ಇಂಪಾದ ಧ್ವನಿಯಲ್ಲಿ ಕೂಗ್ತಾ ಇರುತ್ತೆ. ಅದು ಕೇಳಕ್ಕೆ ಕರ್ಣಾನಂದ ಎಲ್ರಿಗೂ. ಅಷ್ಟು ಚೆನ್ನಾಗಿರುತ್ತೆ ಅದೆಲ್ಲ. ಗಾಳಿ ಆಡ್ದಾಗ ಆ ಎಲೆಗಳ ಶಬ್ದ, ಆ ಹೂ ಅಲ್ಲಾಡೋದು ಎಷ್ಟು ಚೆನ್ನಾಗಿ, ಯಾವುದಕ್ಕೂ ಡಿಸ್ಟರ್ಬ್ ಮಾಡಲ್ಲ. ಅದು ಬೇರೆಯವ್ರಿಗೆ ತೊಂದರೆ ಕೊಡಲ್ಲ, ತನ್ನಷ್ಟಕ್ಕೆ ತಾನಿರುತ್ತೆ ಅದು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಟಿಪ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಬೆಳಿಗ್ಗೆ ಎದ್ದಾಗ ನೀವು ಒಂದು 10 ನಿಮಿಷ, ಒಂದು 15 ನಿಮಿಷ ಪ್ರಕೃತಿಯಲ್ಲಿ ಕುತ್ಕೊಂಡು ತದೇಕ ಚಿತ್ತದಿಂದ ಅವುಗಳನ್ನ ಗಮನಿಸಬೇಕು ನೀವು. ಆಕಾಶ ಆಗ್ಬೋದು, ಮೋಡಗಳಾಗ್ಬೋದು, ಮರಗಳಾಗ್ಬೋದು, ಗಿಡಗಳಾಗ್ಬೋದು, ಪಕ್ಷಿಗಳ ಕೂಗಾಗ್ಬೋದು. ಅಂದ್ರೆ ಗಮನವಿಟ್ಟು ಕೇಳೋದು, ಸುಮ್ನೆ ಕೇಳೋದಲ್ಲ ಮಾಸ್ಟರ್ಸ್, ಆಲಿಸ್ಬೇಕು. ಹೃದಯದಿಂದ ಆಲಿಸ್ಬೇಕು ನಾವು ಅದನ್ನ. ಸುಮ್ನೆ ಕೇಳೋದಂದ್ರೆ 2 ಕಿವಿ ಇದೆ ಇಲ್ಲಿ ಕೇಳಿ ಇಲ್ಲಿ ಬಿಡೋದಲ್ಲ. ಹೃದಯದಿಂದ ಆಲಿಸಿದಾಗ ಆ ನಿಶ್ಚಲತೆಯ ಭಾವನೆ ನಮಗ್ ಬರುತ್ತೆ. ಹೇಗ್ ಬರುತ್ತೆ? ಯಾವಾಗ ನಾವ್ ಈ ರೀತಿ ಪ್ರಕೃತಿಯಲ್ಲಿರ್ತೀವೋ ನಾವು ಆಟೋಮೆಟಿಕ್ ಆಗಿ ಪ್ರಕೃತಿಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಯಾವಾಗ ಕನೆಕ್ಟ್ ಆಗ್ತೀವೋ ಆ ನಿಶ್ಚಲತೆಯ ಭಾವನೆ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಇದು ಮೊದಲನೇ ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಹೇಳ್ತಾರೆ. ಈ ಪ್ರಕೃತಿಯಲ್ಲಿ ಇರ್ಬೇಕಾದ್ರೆ ಹೇಗಪ್ಪ ಅಂದ್ರೆ ESP ಅಂತೆ, ಎಕ್ಸ್ಟ್ರಾ ಸೆನ್ಸನಿಂಗ್ ಪವರ್. ಅತೀಂದ್ರಿಯವಾದ ಒಂದು ಸೆನ್ಸನಿಂಗ್ ಪವರ್, ಭಾವನೆಗಳು. ಹೇಗಪ್ಪ ಅಂತಂದ್ರೆ, ನಾನು ಇಷ್ಟೊತ್ತು ಹೇಳಿದೆ ಪಂಚೇಂದ್ರಿಯಗಳ ಬಗ್ಗೆ ಅಲ್ವಾ? ಈಗ ಪಂಚೇಂದ್ರಿಯಗಳು ಏನ್ ಮಾಡುತ್ತೆ? ನಾವು ಒಂದ್ಸಲ ಕಣ್ಣಿಂದ ನೋಡ್ಬೇಕಂತೆ, ಆಯ್ತಾ?
ನೋಡಿದ ತಕ್ಷಣನೇ ಹಾಗೇನೆ ಯಾವ್ದಾದ್ರೂ ಒಂದು ಶಬ್ದವನ್ನು ಆಲಿಸಬೇಕಂತೆ. ಅಂದ್ರೆ ಅವೆರಡು ಒಂದೇ ಟೈಮಲ್ಲಿ ನಡಿಬೇಕು, ನೋಡೋದು ಕೇಳೋದು. ಅದಾದ್ಮೇಲೆ ಯಾವ್ದಾದ್ರು ಒಂದು ವಸ್ತುವನ್ನ ಸ್ಪರ್ಶನೆ ಮಾಡೋದು. ಈ ರೀತಿಯಾಗಿ ನಮ್ಮ 5 ಪಂಚೇಂದ್ರಿಯಗಳು, ಒಂದು ನೋಡೋದು, ಕೇಳೋದು, ಸ್ಪರ್ಶಿಸೋದು, ಸ್ಮೆಲ್ ತಗೊಳ್ಳೋದು, ಇನ್ನೊಂದು ಟೇಸ್ಟ್ ನೋಡೋದು, ಇವು 5 ನಾವು ಅಟ್ಟೆ ಟೈಮಲ್ಲಿ ಏಕಾಗ್ರತೆಯಿಂದ ಮಾಡಿದಾಗ ನಾವು ಎಷ್ಟು 5 ತಿಂಗಳ ಕಾಲ, ಸುಮಾರು 5 ತಿಂಗಳ ಕಾಲ ಧ್ಯಾನ ಮಾಡಿದಷ್ಟು ಅವೇರ್ನೆಸ್ ನಮಗೆ ಬರುತ್ತಂತೆ. ಅಟ್ ಎ ಟೈಮ್ 5 ಪಂಚೇಂದ್ರಿಯಗಳನ್ನ ನಾವು ಕೆಲಸ ಮಾಡಿಸ್ಕೋಬೇಕು. ಅದರಿಂದ ನೋಡೋದು, ಕೇಳೋದು, ಸ್ಪರ್ಶನೆ, ಸ್ಮೆಲ್ಲು, ಟೇಸ್ಟ್, ಪಂಚೇಂದ್ರಿಯಗಳು ಒಟ್ಟಿಗೆ ಮಾಡಿದ್ರೆ ಇದು ಅಸಾಧ್ಯ ಅಂತೂ ಅಲ್ಲ, ಸಾಧ್ಯ. ಬಟ್ ಕಠಿಣ ಪರಿಶ್ರಮ ಮುಖ್ಯ. ಅವಾಗೇನಾಗುತ್ತೆ ಹೇಳಿ, ಪಂಚೇಂದ್ರಗಳಿಗೆ ನಾನು ಕೆಲಸ ಕೊಟ್ಟಾಗ ಅದು ನನ್ನ ಮಾತನ್ನ ಕೇಳಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಪ್ರಯತ್ನ ಮಾಡಿ ಮಾಸ್ಟರ್ಸ್ ಇದನ್ನ. ಅಟ್ ಎ ಟೈಮ್ ಅಲ್ಲಿ 5 ಪಂಚೇಂದ್ರಿಯಗಳು ಏಕಸಮನಾಗಿ ಕೆಲಸ ಮಾಡೋ ತರ ಪ್ರಯತ್ನ ನೀವು ಮಾಡ್ಬೇಕು. ಬೇರೆ ಯಾರೋ ಬಂದ್ ಮಾಡಕ್ಕಾಗಲ್ಲ. ನಮ್ಮ ಪ್ರಯತ್ನ, ನಮ್ಮ ಪಂಚೇಂದ್ರ ನನ್ನ ಮಾತನ್ನ ಕೇಳೋ ತರ ನಾವು ಮಾಡ್ಕೋಬೇಕು. ಅಂದ್ರೆ ಇದೊಂದು ಎಕ್ಸ್ಪೆರಿಮೆಂಟ್. ಇದನ್ನ ಟ್ರೈ ಮಾಡಿ ನೋಡಿ. ಸರಿ, 5 ಗಂಟೆಗಳ ಕಾಲ ಧ್ಯಾನ ಮಾಡಿದ ಅರಿವು ನಮಗೆ ಬರುತ್ತಂತೆ. 5 ಅವರ್ಸ್ ಅಷ್ಟು ಧ್ಯಾನ ಮಾಡಿದಾಗ ಎಷ್ಟು ನಮ್ಮಲ್ಲಿ ಅವೇರ್ನೆಸ್ ಬರುತ್ತೋ, ಈ ಪಂಚೇಂದ್ರಿಯಗಳನ್ನು ನಾವು ನಮ್ಮ ಗಮನದಲ್ಲಿ ತಗೊಂಡು 5 ಒಟ್ಟಿಗೆ ನಾವು ಕಾರ್ಯನಿರ್ವಹಿಸಿದೆ 5 ಗಂಟೆಗಳ ಕಾಲದ ಅರಿವು, ಅಷ್ಟು ಅರಿವು ನಮಗ್ ಬರುತ್ತಂತೆ. ಇದು ನೆಕ್ಸ್ಟ್ 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಸರಿ ಅಥವಾ ತಪ್ಪು ಎಂಬುದನ್ನು ನಿಶ್ಚಲತ್ವದಲ್ಲಿ ಇದ್ದಾಗಲೇ ಮಾತ್ರ ಹೇಳಬೇಕು. ನೋಡಿ ಮಾಸ್ಟರ್ಸ್, ಈಗ ಮನುಷ್ಯ ಅಂದ್ಮೇಲೆ ಆರ್ಥಿಕ ಪರಿಸ್ಥಿತಿ, ಮಾನಸಿಕ ಪರಿಸ್ಥಿತಿ, ಈ ತರ ಪರಿಸ್ಥಿತಿಗಳೆಲ್ಲ ನಮಗ್ ಬರ್ತಾನೇ ಇರುತ್ತೆ ಅಲ್ವಾ. ಒಂದೊಂದ್ಸಲ ನಾವು ನಂಬುದವರೇ ನಮಗ್ ಮೋಸ ಮಾಡಿರ್ತಾರೆ, ಅಥವಾ ನಮ್ಮನ್ನ ಮೋಸ ಮಾಡಕ್ ಯಾರಾದ್ರೂ ಟ್ರೈನು ಮಾಡ್ತಿರ್ತಾರೆ. ಅವ್ರೇನೋ ಹೇಳ್ತಾರೆ, ನಾನು ಈ ತರ ಒಂದು ಇನ್ವೆಸ್ಟ್ ಮಾಡಿದೆ, ನನಗೆ ಈ ತರ ದುಡ್ಡು ಬಂತು, ನೀನು ಮಾಡು ತುಂಬಾ ಒಳ್ಳೇದು ಅಂತ ನಮ್ಮನ್ನ ಫೋರ್ಸ್ಫುಲ್ ಆಗಿ ಎಳಿತಿರ್ತಾರೆ. ಅವ್ನು ನನ್ನ ಸ್ನೇಹಿತ ಅಂತನೋ, ಅಥವಾ ನನ್ನ ಬಂಧು, ನನ್ನ ಬಳಗ, ನನಗೆ ಬಹಳ ಬೇಕಾದವ್ರು ಅಂತ ನಾವೇನ್ ಮಾಡ್ತೀವಿ, ಅಯ್ಯೋ ಅವ್ರು ಕೇಳಿದಾರೆ, ಅವ್ರಿಗೆ ಹೆಂಗಪ್ಪ ಇಲ್ಲ ಅಂತ ಹೇಳಿ ಅಂತ ಅನ್ಬಿಟ್ಟು ಕಷ್ಟ ಪಟ್ಕೊಂಡಾದ ನಾವು ಅಂತ ಅನ್ಬಿಡ್ತೀವಿ. ಅದನ್ನ ನಾವು ಮಾಡ್ಬಾರ್ದು. ಯಾರೇ ಬಂದು ಏನೇ ಹೇಳಿದ್ರು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಅನ್ಬಿಟ್ಟು ತಗೊಂಡು ನೀವು ಕುತ್ಕೊಂಡು ಯೋಚನೆ ಮಾಡಿ, ಇದು ನನಗೆ ಬೇಕಾ, ಇದು ನನಗೆ ಬೇಡವಾ, ಇದು ಎಸ್ಸಾ, ಇದು ನೋನಾ ಅಂತ ನಿಮಗೆ ನೀವೇ ಅನಲೈಸ್ ಮಾಡಿಕೊಂಡು ಆ ತೆಗೆದುಕೊಂಡ ಸಮಯದಲ್ಲಿ ನಿಮಗೊಂದು ಕ್ಲಾರಿಟಿ ಬರುತ್ತೆ ಮಾಸ್ಟರ್ಸ್. ನಾನು ಮಾಡ್ಬೇಕಾ ಮಾಡ್ಬಾರ್ದು ಅಂತ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಆವಾಗ ನೀನ್ ಎಸ್ ಅಥವಾ ನೋ ಅಂತ, ಅಲ್ಲಿ ಸರಿ ಅಥವಾ ತಪ್ಪು ಅಂತ ಹೇಳ್ಬೋದು. ಅವ್ರು ಯಾರೋ ಬಂದ್ ಹೇಳಿದ್ರು, ಅಯ್ಯೋ ನಮ್ಮಮ್ಮ ಹೇಳಿದ್ರು, ಅಯ್ಯೋ ನಮ್ಮಪ್ಪ ಹೇಳಿದ್ರು, ಅಯ್ಯೋ ನನ್ ಮಕ್ಳು ಹೇಳಿದ್ರಪ್ಪ, ಅವ್ರ ಮನ್ಸಿಗೆ ಬೇಜಾರಾಗುತ್ತೆ ಅಂತ ನಾವೇನಾದ್ರೂ ಸಡನ್ ಡಿಸಿಷನ್ ತಗೊಂಡ್ವಿ ಅಂದ್ರೆ ಅಲ್ಲಿ ನಮ್ಮಲ್ಲಿ ನಿಶ್ಚಲತ್ವ ಭಾವನೆ ಇಲ್ಲ ಅಂತ ಅರ್ಥ. ಅಲ್ಲಿ ನಾವು ದುಡುಕ್ತಿದೀವಿ ಅಂತ ಅರ್ಥ ಮಾಸ್ಟರ್ಸ್. ಈ ಸರಿ ತಪ್ಪು ಅನ್ನೋ ಈ ನಿಶ್ಚಲತೆಯ ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶ್ರೀರಾಮಚಂದ್ರ ಅಂದ್ರೆ. ಎಂತಹ ಪರಿಸ್ಥಿತಿ ಬಂದ್ರು ಅವರ ನಿಶ್ಚಲ ಸ್ಥಿತಿಯನ್ನ ಕಳ್ಕೊಳ್ಳಿಲ್ಲ, ಸಮಾಧಾನವಾಗೇ ಇದ್ರು. ಮೊಟ್ಟ ಮೊದಲನೇದಾಗಿ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಸೀತೆಯನ್ನು ನೋಡಿದ ಕ್ಷಣ ಶ್ರೀರಾಮಚಂದ್ರರು. ಅವಾಗ ಸೀತೆಗೆ ಹೇಳ್ತಾರಂತೆ ಶ್ರೀರಾಮಚಂದ್ರ, ನೀನು ಇವತ್ತೇ ನಾನು ಒಪ್ಪಿದಿನ ಇಲ್ವೋ ಅಂತ ಹೇಳೋದ್ ಬೇಡಮ್ಮ, ಸ್ವಲ್ಪ ಕಾಲಾವಕಾಶ ತಗೊಂಡು ನಿನ್ನ ಒಪ್ಪಿಗೆಯನ್ನು ತಿಳಿಸು ಅಂತ ಅನ್ಬಿಟ್ಟು ಅಲ್ಲಿ ಅವ್ರಿಗೆ ಹೇಳ್ತಾರೆ ಶ್ರೀರಾಮಚಂದ್ರ ಸೀತೆಗೆ.
ಸಾರಿ ಮಾಸ್ಟರ್ಸ್. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶ್ರೀರಾಮಚಂದ್ರ. ನಾವು ಅಷ್ಟೇನೆ, ಏನಾದ್ರೂ ಕೇಳಿದ್ರೆ ಯಾರಾದ್ರೂ ಸಡನ್ ಆಗಿ ನಿಮ್ ಮಿಡಿಷನ್ ಹೇಳಿ, ನಾನು ಈ ತರ ಒಂದು ಕಂಪನಿನಲ್ಲಿ ಅಥವಾ ಶೇರ್ ಹೋಲ್ಡರ್ ಆಗಿ ಮಾಡಿದ್ದೀನಿ, ನೀವು ಇನ್ವೆಸ್ಟ್ ಮಾಡಿದ್ ಯಾರಾದ್ರೂ ಬಂದು ಕೇಳಿದಾಗ ನಿಮ್ಮನ್ನ ಸ್ವಲ್ಪ ಕಾಲಾವಕಾಶ ತಗೊಂಡು ಯೋಚನೆ ಮಾಡಿ, ನಿಮಗೆ ಸರಿ ಅನ್ಸಿದ್ರೆ ಸರಿ ಅನ್ನಿ, ಇಲ್ಲ ಅಂದ್ರೆ ಇಲ್ಲೇನು. ಯಾವ ಮುಖ ಇದಕ್ಕೆ ನಾವು ಅಯ್ಯೋ ಅವ್ರಿಗೆ ಅಭಿಮಾನಕ್ಕೆ ಕಟ್ಟು ಬಿದ್ದು ಹೇಳ್ಬೇಕಾಗುತ್ತಲ್ಲ ಅನ್ನೋ ಭಾವನೆ ಬೇಡ. ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ನಿಶ್ಚಲತೆಗೆ ಅಂದ್ರೆ, ಕಾಲ ಬರುವವರೆಗೂ ಎದುರು ನೋಡಬೇಕು. ಸರಿಯಾದ ಕಾಲಕ್ಕಾಗಿ ನಾವು ನಿಶ್ಚಲ ಸ್ಥಿತಿಯನ್ನು ಹಾಳು ಮಾಡ್ಕೊಳ್ದೇಲೆ ನಾವು ಕಾಲಕ್ಕಾಗಿ ವೇಟ್ ಮಾಡ್ಬೇಕು. ಕಾಲ ಅಂದ್ರೇನೆ ಚಕ್ರ ಅಂತ ಅರ್ಥ ಅಲ್ವಾ? ಕಾಲಚಕ್ರ ಏನ್ ಮಾಡುತ್ತೆ? ಚಕ್ರ ಉರುಳ್ತಾ ಇರುತ್ತೆ. ಇವತ್ತು ಒಂದು ಉರುಳಿದಾಗ ನಾನು ಕೆಳಗಡೆ ಇದ್ದೀನಿ ಅಂತ ಮಾಡಿದಕ್ಕೆ ನಾನು ಪರ್ಮನೆಂಟ್ ಆಗಿ ಕೆಳಗಡೆ ಇರ್ತೀನಿ ಅಂತಲ್ಲ ಮಾಸ್ಟರ್ಸ್. ನೆಕ್ಸ್ಟ್ ನಾನು ಇನ್ನೊಂದು ರೌಂಡ್ ಬರೋ ಅಷ್ಟರಲ್ಲಿ ನಾನು ಮೇಲ್ಗಡೆ ಹೋಗಿರ್ತೀನಿ. ಆ ಕೆಳಗಿನಿಂದ ಮೇಲ್ಗಡೆ ಬರಬೇಕಾದ್ರೆ ಆ ಕಾಲಾವಕಾಶಕ್ಕಾಗಿ ನಾವು ನಿಶ್ಚಲ ಸ್ಥಿತಿಯಿಂದ ಕಾಯ್ಬೇಕು. ದುಡುಕಿ ನಾವೇನ್ ಮಾಡ್ತೀವಿ, ಏನಾದ್ರೂ ಒಂದು ದುಡುಕಿ ನಾವು ನಿರ್ಧಾರಗಳನ್ನು ತಗೊಂಡ್ರೆ ಆ ಕಾಲಚಕ್ರದಲ್ಲಿ ನಾವು ನಜುಗೋಗ್ಬಿಡ್ತೀವಿ ಮಾಸ್ಟರ್ಸ್. ಅದಕ್ಕೆ ಸರಿಯಾದ ಕಾಲ ಬರುವವರೆಗೂ ನಾವು ಕಾಯ್ಬೇಕು. ನಿಮ್ಗೆಲ್ಲ ಗೊತ್ತೇ ಕಾಲಚಕ್ರ. ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬರ್ಬೇಕು, ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಬರಲೇಬೇಕು. ಬಟ್ ಕಾಯುವಂತಹ ಸಹನೆ ನಮ್ಮಲ್ಲಿ ಇರಬೇಕು. ಇದಕ್ಕೂ ಒಂದು ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಹಾಭಾರತದಲ್ಲಿ ಬರುವ ಶಲ್ಯ ಅವರು ಧೃತರಾಷ್ಟ್ರ ಒಬ್ಬ ದಾಸಿಗೆ ಜನಿಸಿದಂತಹ ಒಬ್ಬ ಪುತ್ರ. ದಾಸಿಯ ಪುತ್ರ ಅಂತ ಹೇಳ್ಬಿಟ್ಟೆ ಅವನ್ನ ಬಹಳಷ್ಟು ಜನ ಬಹಳಷ್ಟು ಪರಿಯಾಗಿ ಅವಮಾನಗಳನ್ನ ಮಾಡಿರ್ತಾರೆ. ತನಗೆ ಎಷ್ಟೇ ಅವಮಾನವಾದರೂ ಶಲ್ಯ ಧರ್ಮ ಮಾರ್ಗವನ್ನು ಬಿಟ್ಟು ನಡೆದೇ ಇರಲ್ಲ. ಅವರು ಧರ್ಮ ಮಾರ್ಗದಲ್ಲೇ ನಡೀತಿರ್ತಾರೆ. ಕೊನೆಗೆ ಯುದ್ಧ ಎಲ್ಲ ಮುಗಿದ್ಮೇಲೆ ಏನಾಯ್ತು, ಶಲ್ಯನಿಗೆ ಏನು ಬರ್ಬೇಕು, ಯಾವ ಗೌರವ ಸಿಗ್ಬೇಕು ಅದೆಲ್ಲ ಸಿಗ್ತಾ ಹೋಯ್ತು. ನಾವು ಅಷ್ಟೇನೆ, ಅಂತಹ ಒಂದು ಒಳ್ಳೆಯ ಕಾಲಕ್ಕಾಗಿ ನಾವು ಕೂಡ ಸಹನೆಯಿಂದ ಕಾಯ್ಬೇಕು. ಯಾವಾಗ ಸಹನೆಯಿಂದ ನಾವು ಕಾಯ್ತೀವೋ ಆವಾಗೇನಾಗುತ್ತೆ, ಆ ಸಹನೆಯೇ ಒಂದು ನಮ್ಮೊಳಗೆ ನಿಶ್ಚಲತೆಯನ್ನು ರೂಪಿಸಲು ಸಾಧ್ಯ ಆಗುತ್ತೆ. ಇದು ನಿಜವಾದ ನಿಶ್ಚಲ ಸ್ಥಿತಿ. ಹಾಗೇನೆ ಯಾರಾದ್ರೂ ಹೊಗಳಿದ್ರು ಅಂದ್ರೆ ನಾವೇನ್ ಮಾಡ್ತೀವಿ, ಹಿಗ್ಗೋಗ್ಬಿಡ್ತೀವಿ. ತೆಗಳಿದ್ರು ಅಂದ್ರೆ ಕುಗ್ಗೋಗ್ಬಿಡ್ತೀವಿ. ಇದು ಕೂಡ ಮಾಡಬಾರ್ದು. ನಾವು ಸಮಸ್ಥಿತಿಯಲ್ಲಿರ್ಬೇಕು. ಹೊಗಳಿ ತೆಗಳಲಿ ನಾನ್ ಹೇಗಿದ್ದೀನೋ ಹಾಗೆ ಇರ್ಬೇಕು. ಸಮಭಾವನೆಯನ್ನು ನಾವು ನಮ್ಮಲ್ಲಿ ತಗೊಂಡು ಬರ್ಬೇಕು. ನೆಕ್ಸ್ಟ್ ಮುಂದಿನ ಪಾಯಿಂಟ್, ಬದಲಾವಣೆಯಾಗದ್ದನ್ನು ಅಂಗೀಕರಿಸಬೇಕು. ಬ್ಯೂಟಿಫುಲ್ ಪಾಯಿಂಟ್ ಮಾಸ್ಟರ್ಸ್. ನಾವು ಜೀವನದಲ್ಲಿ ಅಯ್ಯೋ ಅವ್ರು ಬದಲಾಗ್ಬೇಕಪ್ಪ, ಇವ್ರು ಹೀಗಿರ್ಬೇಕಾಗಿತ್ತು, ಅವ್ರು ಹಾಗಿರ್ಬೇಕಾಗಿತ್ತು ಅಂತ ಕೊಂಕು ನುಡಿತಾನೆ ಇರ್ತೀವಿ. ಬಟ್ ಈಗ ನಮ್ದೆಲ್ಲ ಗೊತ್ತಾಗಿದೆ ಧ್ಯಾನಕ್ಕೆ ಬಂದ್ಮೇಲೆ ಮಾಡಬಾರ್ದು ಅವೆಲ್ಲಾನು ಅಂತ. ಯಾವುದು ಬದಲಾಗಕ್ ಸಾಧ್ಯ ಇಲ್ಲ ಅನ್ಸುತ್ತೋ ಅದನ್ನ ಬದಲಾವಣೆ ಮಾಡಕ್ ಪ್ರಯತ್ನ ಪಡದೆ ಅದನ್ನ ಅಂಗೀಕಾರ ಸ್ವೀಕರಿಸುವಂತಹ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕಂತೆ. ಅಕ್ಸೆಪ್ಟೆನ್ಸ್ ಸರಿ ಹೇಳಿದ್ರಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾವಾಗ ನಾನು ಸ್ವೀಕಾರದ ಮನೋಭಾವ ಯಾವಾಗ ಬರಲ್ಲ ಅಂದ್ರೆ ಸ್ಥಿತಿಯಲ್ಲಿದ್ದಾಗ ಬರಲ್ಲ ನಮ್ಗೆ. ಅದೇ ನಾವು ಆತ್ಮಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ, ಇವೆಲ್ಲವನ್ನು ನನ್ನ ಸೋಲ್ ಡಿಸೈನ್ ನಲ್ಲಿ ನಾನೇ ಮಾಡ್ಕೊಂಡ್ ಬಂದಿದ್ದು ಅನ್ನೋ ಒಂದು ಅರಿವು ನಮ್ಮಲ್ಲಿ ಬರುತ್ತೆ. ಅತ್ತೆ ಆಗ್ಬೋದು, ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ಅಕ್ಕಪಕ್ಕದವ್ರು, ರಕ್ತ ಸಂಬಂಧಿಕರು ಯಾರೇ ಆಗ್ಲಿ, ನನ್ನ ಸೋಲ್ ಡಿಸೈನ್ ಇವರೆಲ್ಲ ಬಂದಿದ್ದಾರೆ ಅಂದಾಗ ಏನಾಗುತ್ತೆ, ಆ ಭಾವನೆ ನಮ್ಮಲ್ಲಿದ್ದಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ. ಇದು ಆತ್ಮಸ್ಥಿತಿಯಲ್ಲಿದ್ದಾಗ ಮಾತ್ರ ಸಾಧ್ಯ, ದೇಹ ಸ್ಥಿತಿಯಲ್ಲಿ ಆಗಲ್ಲ. ದೇಹ ಸ್ಥಿತಿಯಲ್ಲಿದ್ದಾಗ ಅವರೇ ಬೇರೆ ನಾವೇ ಬೇರೆ ಅನ್ನೋ ಮನೋಭಾವ ನಮ್ಮಲ್ಲಿ ಬರುತ್ತೆ. ಅದೇ ಆತ್ಮಸ್ಥಿತಿಯಲ್ಲಿದ್ದಲ್ಲ ನಾನು ಒಂದೇ ಅವರು ಒಂದೇ, ನಾವೆಲ್ಲ ಆತ್ಮ ಸ್ವರೂಪಿಗಳು ಅನ್ನೋ ಭಾವನೆ ಬರುತ್ತೆ.
ಇದಕ್ಕೂ ಒಂದು ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ರಾಮಾಯಣದಲ್ಲಿ ಬರುವಂತಹ ಕೌಸಲ್ಯಾ ದೇವಿ. ನಿಮ್ಗೂ ಗೊತ್ತಿದೆ ರಾಮಾಯಣದ ಪ್ರಸಂಗ. ಒಂದು ರಾತ್ರಿ ಕಳೆದ್ರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ಬೇಕು. ಅಂತಹ ರಾತ್ರಿಯಲ್ಲಿ, ನಡುರಾತ್ರಿಯಲ್ಲಿ ಶ್ರೀರಾಮಚಂದ್ರನಿಗೆ ಏನಾಗುತ್ತೆ, ಅರಣ್ಯವಾಸ, 14 ವರ್ಷ ಅರಣ್ಯವಾಸ ಬರಬೇಕು ಅಂದಾಗ ಆ ಹೆತ್ತ ತಾಯಿಯ ಭಾವನೆಗಳನ್ನ ನೀವು ಒಂದ್ಸಲ ಯೋಚನೆ ಮಾಡಿ. ಅಲ್ಲಿ ಕೌಸಲ್ಯೆ ಈ ಪರಿಸ್ಥಿತಿನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಳ್ಳಿಲ್ಲ ಮಾಸ್ಟರ್ಸ್. ನನ್ನ ಮಗನೇ ರಾಜನಾಗ್ಬೇಕು, ಪರಿಸ್ಥಿತಿ ನಾನು ಚೇಂಜ್ ಮಾಡ್ಬೇಕು ಅಂತ ಭಾವನೆ ಬರ್ಲೇ ಇಲ್ಲ ಕೌಸಲ್ಯಗೆ. ಆಯ್ತು, ನನ್ ಮಗ ಕಾಡಿಗೆ ಹೋಗಿ ಬರ್ತಾ ನಾನು ಕಾಯ್ತೀನಿ ಅಂತ ಆ ಪರಿಸ್ಥಿತಿಯನ್ನ ಅವರು ಸ್ವೀಕಾರ ಮಾಡಿದ್ರು ಕೌಸಲ್ಯ ದೇವಿ. ರಾಮನಿಗೋಸ್ಕರ 14 ವರ್ಷಗಳ ಕಾಲ ಕಾದ್ರು ಮಗನಿಗೋಸ್ಕರ. ಆ ಭಾವನೆ ನಮ್ಮಲ್ಲಿ ಬರ್ಬೇಕು. ಅದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್, ಅಹಲ್ಯೆ. ತಾನು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾಳೆ ಅಹಲ್ಯೆ. ಆದರೂ ಯಾರನ್ನೂ ದೂಷಿಸ್ತಿಲ್ಲ, ಪರಿಸ್ಥಿತಿಯನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿಲ್ಲ ಅವ್ರಿಗೆ. ಅಕ್ಸೆಪ್ಟ್ ಮಾಡ್ಕೊಂಡ್ರು, ಸ್ವೀಕೃತ ಮಾಡ್ಕೊಂಡ್ರು. ಸ್ವೀಕಾರ ಮಾಡಿ ಕಾದು ರಾಮನಿಂದ ಮುಕ್ತಿಯನ್ನ ಅಹಲ್ಯೆ ಪಡೆದ್ರು ಅಲ್ವಾ? ಇದನ್ನು ಅಷ್ಟೇನೆ. ಕಾಲ ಬರುವವರೆಗೆ ನಾ ಹೇಳಿದ್ನಲ್ಲ, ಬದಲಾವಣೆ ಯಾವುದು ಬದಲಾವಣೆ ಆಗಲ್ವೋ ಅದನ್ನ ನಾವೇನ್ ಮಾಡ್ಬೇಕು, ಅಂಗೀಕಾರ ಮಾಡ್ತಾ ಹೋಗ್ಬೇಕು. ಅದನ್ನ ಚೇಂಜ್ ಮಾಡ್ಬೇಕು, ಅದನ್ನ ನಾನು ಬದಲಾವಣೆ ಮಾಡ್ತೀನಿ ಅನ್ನೋ ಹುಚ್ಚು ಪ್ರಯತ್ನವನ್ನ ನಾವು ಬಿಟ್ಬಿಡ್ಬೇಕು. ನೆಕ್ಸ್ಟ್, ಮನಸ್ಸು ಮಾಡುವ ಮಾಯೆಗಳ ಬಗ್ಗೆ ಸಾಕ್ಷಿಭೂತರಾಗಿರಿ ಅಂತಾರೆ. ನೆಕ್ಸ್ಟ್ ಪಾಯಿಂಟ್, ನಮ್ಮ ನಿಶ್ಚಲತೆಯನ್ನು ಹಾಳು ಮಾಡೋದೇ ಈ ಮನಸ್ಸು. ಮನಸ್ಸು ಎಂಬುದು ಮಾಯ ಮರ್ಕಟ ಅಲ್ವಾ? ಮಾಯೆ ಮನಸ್ಸು ಅನ್ನೋದು. ಆ ಮಾಯೆಗೆ ನಾವೇನ್ ಮಾಡ್ತೀವಿ, ಒಳಗಾಗ್ತೀವಿ. ಯಾವಾಗ ಮಾಯೆಗೆ ಒಳಗಾಗ್ತೀವೋ ನಾವು ಇಂದ್ರಿಯಗಳ ದಾಸರಾಗೋಗ್ತೀವಿ. ನಾವು ಅದಕ್ಕೆ ದಾಸರಾಗೋಗ್ತೀವಿ. ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ, ಬೇಡದಿರೋದೆಲ್ಲ ನೋಡ್ಬೇಕು, ಕೇಳಬೇಕು ಅನ್ನೋದೊಂದು ಭಾವನೆಗೆ ನಾವು ಒಳಗಾಗ್ತೀವಿ. ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಒಂದು ದೊಡ್ಡ ಶೋರೂಮ್ ಅಲ್ಲಿ ಇರುತ್ತೆ, ಒಂದು ಟಿವಿ ಇಟ್ಟಿರ್ತಾರೆ. ಈಗ ಹೇಗಿದ್ರು IPL ನಡೀತಿರುತ್ತೆ, ಸುಮಾರು ಜನ ಕ್ರೇಜ್ ಕ್ರಿಕೆಟ್ ಅಂದ್ರೆ. ನೋಡ್ತೀರಾ, ದೊಡ್ಡದಾಗಿ ಪಿಕ್ಚರ್ ಚೆನ್ನಾಗಿ ಕಾಣುತ್ತೆ. ಅಯ್ಯೋ, ಇಷ್ಟು ದೊಡ್ಡ ಟಿವಿ ನಮ್ಮನೇಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಆಸೆಗೆ ನಾವು ಒಳಗಡೆ ಹೋಗ್ತೀರಾ, ಅಂಗಡಿ ಒಳಗಡೆಗೆ. ಹೇಳ್ತೀರಾ, ಅವನು ಎಷ್ಟೇ ಆಗ್ಲಿ ಮಾರ್ಕೆಟಿಂಗ್ ಅವರು, ಅವ್ರ ಟ್ರಿಕ್ಸ್ ಗೊತ್ತಿರುತ್ತೆ, ಹೆಂಗ್ ಮಾತಾಡದೆ ಇವ್ರು ಬೀಳ್ತಾರೆ ಅಂತ ಗೊತ್ತಿರುತ್ತೆ. ತಗೊಳ್ಳಿ ಮೇಡಮ್, ಅದಕ್ಕೇನಂತೆ, ಬರೀ 2,000 ರೂಪಾಯಿ ಕಟ್ಬಿಟ್ಟು ತಗೊಂಡೋಗಿ, ನಿಮ್ ಮನೆ ಟಿವಿ ಬರುತ್ತೆ, ತಿಂಗಳು ಕಟ್ಬಿಡಿ, ಮುಗ್ದೇ ಹೋಯ್ತು, ನಿಮ್ ಟಿವಿ ನಿಮ್ದಾಗೋಗುತ್ತೆ. ನಾವು ಆ ಮಾಯೆಗೆ, ಮನಸ್ಸು ಮಾಡುವ ಮಾಯೆಗೆ ಒಳಗಾಗಿ ಟಿವಿಯನ್ನ ಖರೀದಿ ಮಾಡಿ ತಗೊಂಬಂದು ಮನೇಲಿ ಇಟ್ಕೊಡ್ತೀವಿ. 2 ತಿಂಗಳು 3 ತಿಂಗಳು ಸುಲಿತವಾಗಿ ಹೇಗೋ EMI ಕಟ್ಬಿಡ್ತೀವಿ. ಆಮೇಲೆ ಯಾವ್ದೋ ಒಂದು ಸಂದರ್ಭ, ಒಂದು ಪರಿಸ್ಥಿತಿ ನಮ್ಗೆ ಎದುರುಗಡೆ, ಆ ತಿಂಗಳು ನಾವು ಕಟ್ಟಕ್ಕಾಗಲ್ಲ EMI. ಏನಾಗುತ್ತವಾಗ? ಬರ್ತಾನೆ ಅಂಗಡಿಯವನು, ಹುಡ್ಕೊಂಡ್ ಮನೆ ಹತ್ರ ಬರ್ತಾನೆ, ವಾರ್ನ್ ಮಾಡ್ತಾನೆ. ಇನ್ನೂ ನೆಕ್ಸ್ಟ್ ಮಂತ್ ಕಟ್ಲಿಲ್ಲ ಅಂದ್ರೆ ಟಿವಿನ ತಗೊಂಡು ಹೋಗ್ತಾನೆ. ಅದಕ್ಕೆ ಈ ನಮ್ಮ ಮನಸ್ಸಿದೆಯಲ್ಲ, ಏನೇನೋ ಆಸೆ ತೋರಿಸುತ್ತೆ, ಅದು ಬೇಕು ಇದು ಬೇಕು ಅಂತ. ಯಾವಾಗ ಈ ತರ ಆಸೆಗಳು ಬಂದಾಗ ನಮ್ಮ ಮನಸ್ಸಿನ ಹಿಂದೆ ನಾವು ಹೋಗದೆ, ನಾವು ನಮಗೆ ಒಂದು 3 ಬಾರಿ ಮುಂದಕ್ಕೆ ಹಾಕ್ತಾ ಹೋಗ್ಬೇಕಂತೆ. ಈಗ ನಾವು ಟಿವಿ ನೋಡ್ತೀವಿ, ತಗೋಬೇಕು, ಬೇಡ ಇರೋ, IPL ಮುಗಿದ್ಮೇಲೆ ಇನ್ ಸ್ವಲ್ಪ ಕಡಿಮೆ ಆಗುತ್ತೆ ರೇಟ್, ಆವಾಗ ನೋಡೋಣ ಅಂತ ವಾಯಿದೆಗಳನ್ನ ಹಾಕ್ತಾ ಹೋಗ್ಬೇಕು. 3 ಸಾರಿ ವಾಯಿದೆನ ಹಾಕಿ 4ನೇ ಸಾರಿಗೂ ನಿಮಗೆ ಅದೇ ತಗೊಳ್ಳೇಬೇಕು ಅಂತ ಬಂದರೆ ನೀವು ಆವಾಗ ತಗೋಬಹುದು. ಯಾಕಂದ್ರೆ ಫಸ್ಟ್ ಟೈಮ್ಗೂ 4th ಟೈಮ್ಗೂ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನಿಮಗೆ ದ್ವಂದ್ವತ್ವ ಕಡಿಮೆಯಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಹೇಗ್ ಕಟ್ಕೊಂಡು ಹೋಗ್ಬೋದು EMI, ಯಾವ ರೀತಿ ಯಾವ್ದ್ರಲ್ಲಿ ನಾನು ಸೇವಿಂಗ್ ಮಾಡಿ ಕಟ್ಬೋದು, ಒಂದು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಇದು ಬರೀ ಟಿವಿ ವಿಷಯ ಅಂತ ಒಂದೇನೆ ಅಲ್ಲ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದನ್ನು ಅಷ್ಟೇನೆ. ಮನಸ್ಸು ಯಾವಾಗ ಮಾಯ ಮಾಡುತ್ತೋ ಆ ಮಾಯೆಗೆ ಒಳಗಾಗದೆ ಅದನ್ನ ನಾವು ಸಾಕ್ಷೀಭೂತರಾಗಿ ನೋಡಿ ಆಮೇಲೆ ನಾವು ಡಿಸಿಷನ್ ನಾವು ತಗೋಬೇಕು.
ಇಲ್ಲ ಅಂದ್ರೆ ಈ ತರ ಒಂದು 3 ಸಲ ಮುಂದಕ್ಕೆ ಹಾಕ್ತಾ ಹೋಗುದು, ಪೋಸ್ಟ್ಪೋನ್ ಮಾಡ್ತಾ ಹೋಗುದು. ಈಗಲ್ಲ ನಾಳೆ, ನಾಳೆ ಎಲ್ಲ ನಾಳಿದ್ದು. ಆವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ಮನಸ್ಸು ಸಂಚಲತೆ ಇರಲ್ಲ, ದೃಢ ಸ್ಥಿತಿಯಲ್ಲಿರುತ್ತೆ. ಆವಾಗ ಡಿಸಿಷನ್ ತಗೊಂಡು ಕರೆಕ್ಟ್ ಆಗಿರುತ್ತೆ. ಯಾವಾಗ ಮನಸ್ಸು ಮಾಡುವ ಮಾಯೆಗೆ ನಾವು ಒಳಗಾಗದೆ ಸಾಕ್ಷೀಭೂತರಾಗಿ ನಾವಿರ್ತೀವೋ, ಸುಮ್ನೆ ಜಸ್ಟ್ ನೋಡ್ತಾ ಇರ್ತೀವೋ, ಅವಾಗ ಮನಸ್ಸು ಓಹೋ ಇವನ್ನ ಏನ್ ಮಾಡಿದ್ರೆ ಇವನ್ ಕದ್ಲಲ್ಲಪ್ಪ ಅನ್ಬಿಟ್ಟು ಅದೇನ್ ಮಾಡುತ್ತೆ, ಆ ಮಾಯೆಯ ಮಟ್ಟವನ್ನ, ಆ ದ್ವಂದ್ವತ್ವವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ. ಯಾಕತ್ತಾ, ಈ ಮನಸ್ಸಿಗೆ ಯಾವಾಗ್ಲೂ ಒಂದು ಏನಾದ್ರೂ ಒಂದು ಎಮೋಷನ್ಸ್ ಆಹಾರ ಕೊಡ್ತಾನೇ ಇರ್ಬೇಕು. ಅದಕ್ಕೆ ನಾವ್ ಹೀಲ್ ಆಗ್ಬಾರ್ದು. ಎಮೋಷನ್ಸ್ಗೆ ನಾವಾಗ ಹೀಲ್ ಆಗ್ತೀವಿ ಅಂದ್ರೆ, ಇಂದ್ರಿಯಗಳು ನಮ್ಮ ಕೈನಲ್ಲಿ ಇಲ್ಲದೆ ಇದ್ದಾಗ ನಾವು ಎಮೋಷನ್ಸ್ಗೆ ಹೀಲ್ ಆಗ್ತಾ ಹೋಗ್ತೀವಿ. ಮನಸ್ಸಿಗೆ ಅದೇ ದೊಡ್ಡ ಆಹಾರ, ನಮ್ಮ ಎಮೋಷನ್ಸೇ ಅದಕ್ಕೆ ಆಹಾರ. ಆ ಎಮೋಷನ್ಸ್ಗೆ ನಾವು ಒಳಗಾಗಬಾರದು ಅಂದ್ರೆ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ನಾವ್ ಇಟ್ಕೋಬೇಕು. ಯಾಕತ್ತಾ, ಇವೆಲ್ಲ ನಾವ್ ಮಾಡಕ್ ಸಾಧ್ಯ ಇದೆ, ಯಾಕಾಗಲ್ಲ ಅಂತ ನೀವು ಕ್ವಶನ್ ಮಾಡ್ಕೋಬೇಳೆ ಹೋಗ್ಬೇಡಿ. ಯಾಕಂದ್ರೆ ನಾವೆಲ್ಲ ಚೈತನ್ಯ ಸ್ವರೂಪಿಗಳು. ನಾವೆಲ್ಲ ಧ್ಯಾನ ಮಾಡಿ ಚೈತನ್ಯ ಸ್ವರೂಪಿಗಳಾಗಿದ್ದೀವಿ. ಸಾಕ್ಷಿ ಭಾವದಿಂದ ನೋಡಿ ಡಿಸಿಷನ್ ತಗೊಳ್ಳೋ ಅಂತ ಕೆಪಾಸಿಟಿ ನಮ್ಮೆಲ್ಲರಲ್ಲೂ ಇದೆ. ನೆಕ್ಸ್ಟ್, ನಮ್ಮನ್ನು ಯಾರಾದರೂ ಗುರುತಿಸಬೇಕೆಂಬ ಭಾವನೆ ನಮ್ಮಲ್ಲಿ ಇರಬಾರದು. ನೋಡಿ ಮಾಸ್ಟರ್ಸ್, ಇದು ಎಷ್ಟು ಬ್ಯೂಟಿಫುಲ್ ಆದ ಪಾಯಿಂಟ್. ಈಗ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ ಅಲ್ವಾ? ಈಗ ಯೂಟ್ಯೂಬ್ ಅಲ್ಲಿ ಹೋಗ್ತೀವಿ, ರೀಲ್ಸ್ ಅದು ಇದು ಇರುತ್ತೆ. ಅವ್ರು ಹೇಳ್ತಿರ್ತಾರೆ ಲೈಕ್, ಸಬ್ಸ್ಕ್ರೈಬ್. ನಾವ್ ನೋಡ್ತಾ ಇದೀವಿ, ಎಷ್ಟ್ ಜನ ನೋಡಿದ್ರಪ್ಪ, ಎಷ್ಟ್ ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟ್ ಜನ ಶೇರ್ ಮಾಡಿದ್ದಾರೆ. ಇದು ಒಂಥರದಲ್ಲಿ ಸ್ವಾರ್ಥ ಅನ್ನಿಸ್ಕೊಳ್ಳುತ್ತೆ ನಮ್ಗೆ. ಯಾವಾಗ ಈ ಒಂದು ಯೂನಿವರ್ಸಿಗೆ ಪರವಾಗಿ ನಾವು ಕೆಲಸ ಮಾಡಿದಾಗ, ಆ ಒಂದು ಕೆಲಸ ಒಂದು 10 ಜನಕ್ಕೆ ಯೂನಿವರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ, ಅಂತಹ ವಿಷಯವನ್ನ ನೀವು ಶೇರ್ ಮಾಡಬಹುದು, ಲೈಕ್ ಮಾಡಬಹುದು, ಫಾರ್ವರ್ಡ್ ಕೂಡ ಮಾಡಬಹುದು. ಅದನ್ ಬಿಟ್ಟು ನಾನು ಇವತ್ತೊಂದು ಒಳ್ಳೆ ಪೆನ್ ತಗೊಂಡೆ, ಒಂದು ಒಳ್ಳೆ ಡ್ರೆಸ್ ತಗೊಂಡೆ, ಒಂದು ಕಾರ್ ತಗೊಂಡೆ, ಒಂದು ಬಂಗ್ಲಾ ತಗೊಂಡೆ ಅಂತ ಅದನ್ನ ಸ್ಟೇಟಸ್ ಅಲ್ಲಿ ಹಾಕಿ, ಅದನ್ನ ಯೂಟ್ಯೂಬ್ ಮಾಡಿ, ಎಷ್ಟ್ ಜನ ಲೈಕ್ ಮಾಡಿದಾರಪ್ಪ, ಅದನ್ನ ಎಷ್ಟ್ ಜನ ಶೇರ್ ಮಾಡಿದ್ದಾರೆ ಅನ್ನೋದನ್ನ ನಾವು ಬಿಡ್ಬೇಕಂದ್ರೆ, ನಮ್ಮನ್ನ ನಾವು ಗುರುತಿಸ್ಬೇಕು ಇನ್ನೊಬ್ರು ಅನ್ನೋ ಭಾವನೆ ನಮ್ಮಲ್ಲಿ ಇರಬಾರದು. ಯಾವಾಗ ಆ ಭಾವನೆ ಇರುತ್ತೋ ನಮ್ಮಲ್ಲಿ ದ್ವಂದ್ವತ್ವ ಶುರುವಾಗುತ್ತೆ. ಅವಾಗ ಅಯ್ಯೋ ನೋಡಪ್ಪ, ಅವ್ರು ಇಷ್ಟೇಷ್ಟು ಜನ ಮಾಡಿದ, ನನ್ನ ಫ್ರೆಂಡ್ಗೆ ಇಷ್ಟೊಂದು ಜನ, ಕಂಪ್ಯಾರಿಸನ್ ಬರುತ್ತೆ. ಇನ್ನೊಬ್ಬರಿಗೆ ನಾವು ಹೋಲಿಸ್ಕೊಳಕ್ಕೆ ಶುರು ಮಾಡ್ತೀವಿ. ನೋಡಿ, ಅವ್ರಿಗಾದ್ರೂ ಎಷ್ಟೊಂದು ಲೈಕ್ಸ್ ಬಂತು, ಎಷ್ಟು ಜನ ಶೇರ್ ಮಾಡಿದ್ದಾರೆ, ಎಷ್ಟು ಜನ ವ್ಯೂವರ್ಸ್ ಹಾಕಿದ್ದಾರೆ, ನನ್ಗೆ ಎಷ್ಟು ಬಂದಿದೆ, ನಾನು ಎಷ್ಟು ಚೆನ್ನಾಗಿ ಮಾಡಿದೆ. ಯಾವಾಗ ಈ ಒಂದು ಕಂಪ್ಯಾರಿಸನ್ ಬರುತ್ತೋ ಮನಸ್ಸೇನಾಗುತ್ತೆ, ಚಂಚಲವಾಗೋಗುತ್ತೆ. ನಮ್ಗೆ ಸ್ಥಿರದಲ್ಲಿ ಇರೋದಿಲ್ಲ ಮನಸ್ಸು. ನಾವು ಮಾಡುವಂತಹ ಕೆಲಸವನ್ನ ಆ ಯೂನಿವರ್ಸ್ ಗುರುತಿಸುತ್ತೆ. ನಾವು ಗುರುತಿಸ್ಕೊಳ್ಳೋದು ಟೆಂಪರವರಿ ಮಾಸ್ಟರ್ಸ್, ಆ ಯೂನಿವರ್ಸ್ ಗುರುತಿಸೋದು ಪರ್ಮನೆಂಟ್. ಈಗ ನಿಜ ಜೀವನದಲ್ಲೇ ತಗೊಳ್ಳಿ, ಭೌತಿಕವಾಗಿ ಒಂದ್ಸಲ ಯೋಚನೆ ಮಾಡಿ. ಈಗ ನಿಮ್ಮನ್ನ ನಿಮ್ಮ ತಂದೆ ಯಾರು, ನಿಮ್ಮ ತಾತ ಯಾರು, ಮುತ್ತಾತ ಯಾರು, ಆ ತಾತ ಯಾರು ಅಂದ್ರೆ ನಮ್ಗೆ ತಂದೆಯ ತಂದೆ ಅವ್ರ ತಂದೆ ಗೊತ್ತಿರ್ಬೋದು ಅಷ್ಟೇನೆ. ಅದ್ರ ಹಿಂದಕ್ಕೆ ಹೋಗಕ್ಕೆ ನಮ್ಗೆ ಸಾಧ್ಯನೇ ಆಗಲ್ಲ. ಹೆಸರು ಗೊತ್ತಿರಲ್ಲ, ನಾವು ತಿಳ್ಕೊಂಡು ಇರೋದಿಲ್ಲ. ಅದೇ 250 ವರ್ಷಗಳಾಯ್ತು ಬುದ್ಧ ಭಗವಾನ, ಅದರ ಹಿಂದೆ ರಾಮ, ಅದರ ಹಿಂದೆ ಕೃಷ್ಣ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ. ಇನ್ನೂ 100 ವರ್ಷ, ಇನ್ನೂ ಸಾವಿರಾರು ವರ್ಷ ಕಳೆದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಅವ್ರನ್ನ. ಯಾಕೆ ನಮ್ಮ ವಂಶಸ್ಥರನ್ನ ನಾವು ಗುರ್ತಿಸಲ್ಲ, ಬೇರೆ ಇವ್ರನ್ನೆಲ್ಲ ಗುರ್ತಿಸ್ತೀವಿ? ಯಾಕೆ? ಯೋಚನೆ ಮಾಡಿದ್ದೀರಾ ಒಂದ್ ಕ್ಷಣ ಯಾವತ್ತಾದ್ರೂ? ಯಾಕೆ ಅಂದ್ರೆ ಅವರು ಯೂನಿವರ್ಸ್ಗೋಸ್ಕರ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವರು ಅಮರರಾಗಿ ಉಳಿದ್ರು.
ನಾವು ಸ್ವಾರ್ಥಕ್ಕಾಗಿ ನಾವು ಜೀವನ ಮಾಡಿದ್ವಿ. ಅದಕ್ಕೆ ನಮ್ಮ ಹೆಸರು ಯಾರು ಗುರ್ತಿಟ್ಕೊಳಕ್ಕೆ ಆಗ್ಲಿಲ್ಲ. ಯೂನಿವರ್ಸ್ ಪರವಾಗಿ ಕೆಲಸ ಮಾಡಿದಾಗ ಅಜರಾಮರ ಆಗಿರ್ತೀವಿ. ಅದೇ ಯೂನಿವರ್ಸ್ ನಮ್ಮನ್ನ ಗುರ್ತಿಸೋದು. ಈಗ ರಾಮ ಅಂದ್ರೆ ಯಾರು ಅಂತ ಗೊತ್ತಿಲ್ವಾ? ಕೃಷ್ಣ, ಒಂದ್ ಸಣ್ಣ ಮಗುನ್ ಕೇಳಿ, ಕೃಷ್ಣ ಯಾರು, ರಾಮ ಯಾರು, ಪತ್ರಿಜಿ ಯಾರು, ಗೌತಮ ಬುದ್ಧರು ಯಾರು, ಎಲ್ಲರೂ ಹೇಳ್ತಾರೆ. ಅವರೆಲ್ಲ ಯೂನಿವರ್ಸ್ಗೆ ಕೆಲಸ ಮಾಡಿದ್ರು, ಸ್ವಾರ್ಥತೆಯನ್ನು ಬಿಟ್ಟು. ಯೂನಿವರ್ಸ್ ಕೆಲಸ ಮಾಡಿದಾಗ ಏನಾಗುತ್ತೆ, ಗುರುತಿಸೋದು ಅದೇ ಗುರುತಿಸುತ್ತೆ ನಮ್ಗೆ ಯೂನಿವರ್ಸನೆ. ನಾವೇನು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದೇ ಬೇಕಾಗಿಲ್ಲ ಅಷ್ಟೇ. ಯಾವಾಗ ಈ ರೀತಿಯಾಗಿ ನಾವು ಒಂದು ಯೂನಿವರ್ಸ್ ಕೆಲಸ ಮಾಡಿದಾಗ ಏನಾಗುತ್ತೆ, ಆ ನಿಶ್ಚಲತ್ವ ಸ್ಥಿತಿ ಅನ್ನೋದು ನಮ್ಮ ಅಂತರದಲ್ಲಿ ನೆಲೆಯೂರ್ತಾ ಹೋಗುತ್ತೆ. ಹೊರಗಡೆ ನೀವು ಭೌತಿಕವಾಗಿ ಯಾವುದೇ ಪರಿಸ್ಥಿತಿ, ಯಾವುದೇ ಒಂದು ಘಟನೆ ಬಂದ್ರೂ ಅದಕ್ಕೆ ಪರವಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗಿ. ಆದ್ರೆ ಮನಸ್ಸಿನ ಒಳಗಡೆ ಆ ನಿಶ್ಚಲತೆಯನ್ನು ಕಾಪಾಡ್ಕೋಬೇಕು ನಾವು. ಇದು ಪ್ರತಿಯೊಬ್ಬ ಆಧ್ಯಾತ್ಮಿಕನಿಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಒಂದು ಜ್ಞಾನ, ನಿಶ್ಚಲತೆ ಅನ್ನೋದು. ಯಾವಾಗ ಒಳಗಿನ ನಿಶ್ಚಲತೆ ಇರುತ್ತೋ ನಾವು ಅರಿಷಡ್ ವರ್ಗಗಳಿಗೆ ಒಳಗಾಗಲ್ಲ. ನಮ್ಮ ಪಂಚೇಂದ್ರಿಯಗಳು ಕೂಡ ನಮ್ಮ ಹಿಡಿತದಲ್ಲಿರುತ್ತೆ. ಪತ್ರಿಜಿ ಅವರು ಹೇಳ್ತಿರ್ತಾರೆ ಯಾವಾಗ್ಲೂ, ಎಲ್ಲ ಗುರುಗಳು ಅಂದ್ರೆ ಅವ್ರು ಹೇಳ್ತಾರಂತೆ, ಯಾವಾಗ ನಾನ್ ಸ್ಟೇಜ್ ಮೇಲೆ ಹತ್ತಿ ಮೈಕ್ ಇಟ್ಕೊಂಡು ಜ್ಞಾನ ಹೇಳ್ಬೇಕಾದ್ರೆ ಆವಾಗ ನಾನು ಗುರು. ಸ್ಟೇಜ್ ಇಳಿದ ತಕ್ಷಣ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನು ಅಂತ ಹೇಳ್ತಿರ್ತಾರೆ ಅಂತ ಸಾರ್. ನಾವು ಅಷ್ಟೇನೆ ಮಾಸ್ಟರ್ಸ್, ಸಾಮಾನ್ಯರಲ್ಲಿ ನಾವು ಅತಿ ಸಾಮಾನ್ಯರು. ಬಟ್ ಸಾಧನೆ ಮಾಡಿದ್ರೆ ಪ್ರತಿಯೊಂದನ್ನು ನಾವು ಸಾಧಿಸಬಹುದು. ಈ ನಿಶ್ಚಲ ಸ್ಥಿತಿಯನ್ನು ಕೂಡ ನಾವು ಸಾಧಿಸಬಹುದು. ಬಟ್ ಏನಂದ್ರೆ ಸಾಧನೆ ಬಹಳ ಮುಖ್ಯ. ಯಾವ ರೀತಿ ಸಾಧನೆ? ಧ್ಯಾನ ಸಾಧನೆ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು, ಅನುಭವಗಳನ್ನ ಹಂಚಿಕೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೋಬೇಕು. ಇವೆಲ್ಲ ಮಾಡ್ತಾ 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 ಏನಾಗುತ್ತೆ, ಒಂದಲ್ಲ ಒಂದು ದಿನ ನಾವು ಆ ನಿಶ್ಚಲ ಸ್ಥಿತಿಯನ್ನು ನಮ್ಮದಾಗಿಸ್ಕೋಬಹುದು. ಇದಕ್ಕೆ ನೀವು ಪ್ರಯತ್ನ ನಿಮ್ಮದಾಗಿರ್ಬೇಕು. ಈಗ ನಾನು ಇಷ್ಟು ಪಾಯಿಂಟ್ ಹೇಳಿದ್ರಲ್ಲಿ ನೀವು ಯಾವುದನ್ನ ನೀವು ಅಳವಡಿಸ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿದಿದ್ದೀರಾ, ಯಾವುದನ್ನ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗಿದ್ದೀರಾ, ಅದನ್ನ ನಿಮಗೆ ನೀವೇ ಸ್ಕ್ಯಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ಸ್ಕ್ಯಾನ್ ಪಕ್ಕದವ್ರು ಮಾಡಕ್ಕಾಗಲ್ಲ, ನನ್ನನ್ನ ಸ್ಕ್ಯಾನ್ ನಾನೇ ಮಾಡ್ಕೋಬೇಕು. ಇಷ್ಟು ಹೇಳ್ತಾ ಇವತ್ತು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಈ ವೇದಿಕೆಗೆ, ಇಲ್ಲಿ ನೆರೆದಂತ ನನ್ನ ಎಲ್ಲ ಆತ್ಮ ಬಂಧಿಗಳಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ನಮಸ್ತೆ. ನಮ್ ವಾಯ್ಸ್ ಎಕೋ ಬರ್ತಿದೆ, ಎಕೋ ಬರ್ತಿದೆ ನೋಡಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಿಶ್ಚಲತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಕೊಟ್ರಿ. ಪಂಚೇಂದ್ರಿಯಗಳು ಏನೇನ್ ಕೆಲಸ ಮಾಡ್ತಾವೋ, ನಮ್ಮ ಸ್ವಾಧೀನದಲ್ಲಿದ್ರೆ ಏನ್ ಮಾಡ್ತಾವ, ನಮ್ಮ ಸ್ವಾಧೀನ ತಪ್ಪಿದ್ರೆ ಏನ್ ಮಾಡ್ತಾವ ಅನ್ನುವಂಥದ್ದು, ಮತ್ತು ಪಂಚೇಂದ್ರಿಯ ಗೋಪಾಲ 5 ಹಸುಗಳು ಕೊಳಲನ್ನು ಬಾರಿಸುವುದು ನಮ್ಮ ಉಸಿರಾಟದ ಕಡೆ. ಮೇಡಮ್, ನನ್ಗೆ ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಹೇಳಿ. ಯಾವ್ದು ಬಗ್ಗೆ ಮ್ಯಾಮ್? ಇದು ಪಂಚೇಂದ್ರಿಯ ಗೋಪಾಲ ಅದು ನಮ್ ಗುರುಗಳಿದ್ದಾರೆ ಮ್ಯಾಮ್, ವಂಶಿ ಕಿರಣ್ ಸರ್ ಅಂತ ತೆಲುಗುನಲ್ಲಿದ್ದಾರೆ. ಅವರ ಆಶ್ರಮದಲ್ಲಿ ಇಟ್ಟಿದಾರಂತೆ. ಅವರು ಆಧ್ಯಾತ್ಮಿಕವಾಗಿ ಕಂಪೇರ್ ಮಾಡಿರೋದು ಅದನ್ನ.
ಪಂಚಗೋಪಾಲ ಅಂದ್ರೆ ಕೃಷ್ಣ ಕೊಳಲುತ್ತಿರ್ತಾನೆ, ಅವನ ಸುತ್ತಲೂ 5 ಹಸುಗಳು ಅವ್ರ ಆಶ್ರಮದಲ್ಲಿ ಇದೆಯಂತೆ, ಅಂದ್ರೆ ಅವರ ಪಿರಮಿಡ್ ನಲ್ಲಿ ಇದೆಯಂತೆ. ಅವ್ರು ಹೇಗ್ ಕಂಪೇರ್ ಮಾಡಿದ್ರು, ಕೊಳಲು ನಲ್ಲಿ ನಾವು ಊದ್ತೀವಲ್ವಾ, ಅದು ನಮ್ಮ ಉಸಿರಾದರೆ ಆ 5 ಹಸುಗಳು ಪಂಚೇಂದ್ರಿಯಗಳು. ಯಾವಾಗ ಉಸಿರು ನಮ್ಮ ಕಂಟ್ರೋಲ್ ಇರುತ್ತೋ ಆ ಪಂಚೇಂದ್ರಿಯಗಳು ನಮ್ಮ ಮಾತನ್ನ ಕೇಳುತ್ತೆ ಅಂತ ನಮ್ಮ ಗುರುಗಳು ಹೇಳಿದ್ರು. ಅದಕ್ಕೆ ಹೋಲಿಸಿದ್ದಾರೆ ಅವರು. ಎಸ್ ಮ್ಯಾಮ್, ಆಧ್ಯಾತ್ಮಿಕ ಹೋಲಿಸಿರೋದು ಆ ಸ್ಟ್ಯಾಚ್ಯೂಗೆ. ಎಸ್ ಎಸ್. ಮತ್ತೆ ಸರಿ ತಪ್ಪುಗಳನ್ನು ಯೋಚನೆ ಮಾಡುವಂತ ಶಕ್ತಿ ಕೂಡ ನಾವು ಸಡನ್ ಆಗಿ ಯಾವುದೇ ಒಂದು ನಿರ್ಧಾರ, ಒಬ್ರು ಯಾರಾದ್ರೂ ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಹೇಳಿದ್ರೆ ಅದನ್ನ ನಂಬಿ ಬಿಡ್ತೀವಿ, ಸಡನ್ ಆಗಿ ನಂಬಿ ಹೊಡ್ತಾ ಕೂಡ ತಿಂದೀವಿ ಮೇಡಮ್. ಇದರಲ್ಲಿ ನಾನು ಬಹಳ ಮೋಸ ಹೋಗಿದ್ದೀನಿ. ಸಡನ್ ಆಗಿ ನಂಬಿ ಮಾಡ್ರಿ ಅಂದು ಬಿಡೋರು, ಆಮೇಲೆ ಅದು ಏನೋ ಎಕ್ಕುಟ್ಟು ಹೋಗೋದು ಹಿಂಗ ಆಗಿದೆ. ಆದ್ರೂ ವಿಚಾರ ಮಾಡಿ ಧ್ಯಾನಕ್ಕೆ ಬಂದ ಮೇಲೆ ಯಾವುದೊಂದು ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ಸಮಾಧಾನ ರೀತಿಯಿಂದ ಅದನ್ನ ನಿರ್ಧಾರ ತಗೋಕೊಂತ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೀತೆ ಉದಾಹರಣೆ ಕೊಟ್ರಿ. ಶ್ರೀರಾಮಚಂದ್ರ ನೋಡು ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಹೇಳಿದ್ದು ಕೂಡ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಆತ್ಮದ ಸ್ಥಿತಿ ಇದ್ದಾಗ ಮಾತ್ರ ನಾವು ನಮ್ಮೊಂದಿಗೆ ಇರ್ತೀವಿ, ದೇಹದ ಸ್ಥಿತಿಯಲ್ಲಿದ್ದಾಗ ನಮ್ಮೊಂದಿಗೆ ನಾವು ಇರೋದಿಲ್ಲ ಅನ್ನುವಂಥದ್ದು. ಮತ್ತು ಮನಸ್ಸು ಮಾಯೆ ಒಳಗ ಆಯ್ತು ಅಂದ್ರೆ ನಮ್ಮ ಮಾತು ಇಂದ್ರಿಯಗಳನ್ನು ಕೇಳೋದಿಲ್ಲ, ಇಂದ್ರಿಯಗಳ ಮಾತು ನಾವು ಕೇಳ್ಬೇಕಾಗತ್ತೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಸಾಧ್ಯ ನಿಶ್ಚಲ ತತ್ವದ ಬಗ್ಗೆ ಕೊಟ್ರಿ. ಮಾಸ್ಟರ್, ಏನೇನ್ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಅವ್ರಿಗೆ ಕೇಳಿ. ನನ್ನ ಪುತ್ರವನ್ನು ಇರ್ತಾರೆ ಮೇಡಮ್ ಅವರು. ರಮೇಶ್ ಸರ್ ಮಾತಾಡಿ. ಮೇಡಮ್ ತುಂಬಾ ಚೆನ್ನಾಗಿ ನಿಮ್ಮ ಸ್ವಾಧ್ಯಾಯನ ಕೊಟ್ರಿ. ಒಂದೇ ಒಂದು ಏನಂದ್ರೆ ನಮ್ಗೇನಂದ್ರೆ ಏನೇ ಆಗುತ್ತೆ ಅಂದ್ರೆ ನಾವು ಮನ್ಸನ್ನ ಮಾಡ್ಬೇಕು ಆಕ್ಚುಲಿ, ಗೊತ್ತಾ? ಯಾಕಂದ್ರೆ ಮನ್ಸು ಮಾಡ್ಬಿಟ್ಟು ಯಾವುದೇ ಒಂದು ಕಾರ್ಯನ ಮಾಡ್ತಾ ಇರ್ತೀವಿ, ಅದನ್ನ ಏನಾಗುತ್ತೆ ಗೊತ್ತಾ, ಇವಾಗ ಮನ್ಸು ಹೇಳಕ್ಕಾಗಲ್ಲ. ಇವಾಗ ಏನಂದ್ರೆ ಯಾವ ತರ ಬಿಹೇವ್ ಮಾಡೋದೇ ಅಂತ ನಮ್ಗೆ ಹೇಳಕ್ಕಾಗಲ್ಲ, ಯಾವ ತರ ಅಂತ ಆಗಲ್ಲ. ನೋಡ್ರಿ, ಇವಾಗ ಉಸಿರಿರೋ ತನಕ ಒಬ್ಬ ಮನುಷ್ಯನ್ಗೆ ಬೆಲೆ, ಉಸಿರಿಲ್ದೇ ಬೆಲೆ ಇಲ್ಲ. ಒಬ್ಬ ದೊಡ್ಡ ರಾಜ, ಓಕೆ, ಅವನು ತೀರೋಗ್ತಾನೆ, ದೊಡ್ಡ ರಾಜ, ಅವನ ಹತ್ರ 1000 ಕೋಟಿ ಇದೆ. ಅವನ್ ಶವನನ್ನ ತಗೊಂಡ್ ಹೋಗ್ತಾ ಇರ್ತಾರೆ, ದಾರಿನ ತಗೊಂಡ್ ಹೋಗ್ತಾ ಇರ್ತಾರೆ. ಎಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ, ಎಲ್ಲಿ ಇದ್ ಮಾಡ್ಬೇಕು ಅಂತ ಅವಾಗ ಒಂದು ಗುಡಿಸ್ಲು ಸಿಕ್ತು. ಅಲ್ಲಿ ಆ ಗುಡಿಸ್ಲು ಒಳಗಡೆ ಎಲ್ಲ ಅವ್ರ ಸೈನಿಕರೆಲ್ಲ ಒಳಗಡೆ ಹೋಗ್ತಾರೆ. ಅವಾಗ ಒಬ್ಬ ಮುದುಕಿ ಇರ್ತಾಳೆ, ಅವ್ರು ಹೇಳ್ತಾಳೆ, ನೀವ್ ಮಾತ್ರ ಒಳಗಡೆ ಬನ್ನಿ, ನೀವ್ ಮಾತ್ರ ಒಳಗಡೆ ಬನ್ನಿ, ಆ ಶವನ ಅದನ್ನ ತರ್ಬೇಡ. ಅಮ್ಮ, ಅವರು ದೊಡ್ಡ ಮಹಾರಾಜರು ಅಂತಾರೆ. ಮಹಾರಾಜರು ಲೆಕ್ಕ ಅಲ್ಲ, ಅದು ಶವ, ಅದು ಶವ ಇರೋದ್ರಿಂದ ಅದಕ್ಕೆ ನನಗೆ ಬೆಲೆ ಇಲ್ಲ. ಸೊ ನೀವ್ ಮಾತ್ರ ಒಳಗಡೆ ಬನ್ನಿ, ಅದನ್ನ ಅಲ್ಲೇ ಬಿಡಿ ಅಂತ. ಸೊ ನಮ್ ಬೆಲೆ ಎಲ್ಲಿ ಅಂದ್ರೆ, ನಮ್ ಬೆಲೆ ಏನಂದ್ರೆ ಉಸಿರಾಡೋ ತನಕ ನಮ್ ಬೆಲೆ. ಉಸಿರು ಹೋಗಿದ ತಕ್ಷಣ ನಮ್ಗೇನು ಬೆಲೆ ಇಲ್ಲ, ಗೊತ್ತಾ? ಯಾವ ಬೆಲೆನಿಲ್ಲ. ಅವನ್ ಎಷ್ಟ 1000 ಕೋಟಿ ಇರ್ಬೋದು, 1000 ಲಕ್ಷ ಇರ್ಬೋದು, ಏನೇ ಇರ್ಬೋದು, ಅವನ್ ಬೆಲೆ ಇಲ್ವೇ ಇಲ್ಲ, ಗೊತ್ತಾ? ಹಂಗಾಗಿ ನಾವು ಏನಂದ್ರೆ ಇದು ಈ ಒಂದು ತತ್ವ ಸಿದ್ಧಾಂತನ ಯಾವ ತರ ತಿಳ್ಕೊಬೇಕು ಅಂದ್ರೆ, ನಮ್ಗೆ ಉಸಿರೋಗ ನಮ್ಗೆ ಎಷ್ಟೇ ದುಡ್ಡು, ಹಣ ಇರ್ಬೋದು, ದುಡ್ಡು ಇರ್ಬೋದು, ಏನೇ ಇರ್ಬೋದು, ನಮ್ ಬೆಲೆ ಇರೋವಾಗ ಮಾತ್ರ ಅದು. ಆಮೇಲೆ ಮನ್ಸು ಯಾವ ತರ ಇರುತ್ತೆ ಅಂತ. ಮನ್ಸು ಇವಾಗ ಯಾವ್ದೋ ಒಂದು ಚಿಕ್ಕ ಮಗು ತಗೊಳ್ಳಿ, ದಿನ ಏನ್ ಮಾಡೋರು, ಅವ್ರ ತಂದೆ ತಾಯಿ ಹೋಗೋರು, ಚಿಲ್ಕ ಹಾಕೊಳ್ಳೋರು ಇದು ಬಾತ್ರೂಮ್ಗೆ. ಇದೇನ್ ಮಾಡ್ತು, ಇದು ನೋಡ್ಬಿಟ್ಟು ಚಿಲ್ಕ ಹಾಕೊಂತಾರಲ್ಲ ಅಂತ. ಅವಾಗ ತಾನು ಹೋಗ್ಬಿಟ್ಟು ಚಿಲ್ಕ ಹಾಕೊಂಡ್ಬಿಡ್ತು, ತೆಗಿಯಕ್ ಬರ್ತಾ ಇಲ್ಲ, ಯಾತಕ್ಕೆ ಅಂತ. ಹಾಕೊಂಡಿದ್ಯಾವ್ದು ಅದೇ ತೆಗಿಯಕ್ ಬರ್ತಾ ಇಲ್ಲ, ಯಾತಕ್ಕೆ? ಆತರ ನಮ್ಮ ಮನ್ಸು. ನಾವು ಈ ಜಂಜಾಟದಲ್ಲಿ ನಾವೇ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಆದ್ರೆ ನಾವು ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಹಂಗಾಗಿ ನಾವು ಧ್ಯಾನದ ಮಾರ್ಗಕ್ಕೆ ಬಂದಾಗ ನಾವು ಇದನ್ನೆಲ್ಲ ತಿಳ್ಕೊಬಹುದು, ಮತ್ತೆ ಮುಂದುವರಬಹುದು ಅಂತ ತುಂಬಾ ಚೆನ್ನಾಗಿ ಚಂದ್ರವರೇ ಹೇಳಿದಿರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ದಿನಕ್ಕೆ 10 ಸಲ ಆದ್ರೆ 10 ನಿಮಿಷನಾದ್ರೂ ಕೂಡ ಪ್ರಕೃತಿನ ಗಮನಿಸಬೇಕು ಅಂತ ಹೇಳಿದ್ರು. ಈ ಬೆಳಗ್ಗೆ ಟೈಮ್ ಗಮನಿಸೋದ್ರಿಂದ ಎಷ್ಟು ಮನಸ್ಸಿಗೆ ಆಹ್ಲಾದಕರ ಅನಿಸ್ತದ ಮೇಡಮ್. ಪ್ರಕೃತಿ ನೋಡೋದೇ ಚಂದ ಬೆಳಗಿನ ಟೈಮ್. ನಿಶ್ಚಲ ಸ್ಥಿತಿ, ಆವಾಗ ಮನಸ್ಸು ಒಂಥರ ನಿರ್ಮಲತ್ವನೂ ಇರ್ತದ. ಬೆಳಗಿನ ಟೈಮ್ ಫ್ರೆಶ್ ಆಗಿರ್ತದ. ಆ ಪ್ರಕೃತಿ ನೋಡೋದೇ ಒಂದು ಚಂದ. ಸೂರ್ಯೋದಯ, ಗಿಡಗಳ ಹಕ್ಕಿಯ ಚಿಲಿಪಿಲಿ ತುಂಬಾ ಚೆನ್ನಾಗಿರ್ತದ ಮೇಡಮ್. ತುಂಬಾ ಚೆನ್ನಾಗಿ ಸಾಧ್ಯ ಕೊಟ್ರಿ. ಮಾತಾಡಿ ಮೇಡಮ್. ಗೀತಾ. ಮ್ಯಾಮ್ ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು ಧ್ಯಾನನು ಅದ್ಭುತ ಅಂತ ಹೇಳ್ಬೋದು.
ನಿಶ್ಚಲತ್ವದ ಸಾಧನೆ ಅಂತಂದಲ್ಲಿ ಯಾವ ರೀತಿ ನಾವು ಮಾಡ್ಬೇಕು ಏನಂತೇಳಿ ಪ್ರತಿದಿನನೂ ಒಬ್ಬೊಬ್ಬ ಮಾಸ್ಟರ್ಸ್ ಬಂದು ಪ್ರತಿದಿನ ಒಂದು ಜ್ಞಾನ ಹಂಚಿಕೆ ಮಾಡ್ತಾರೆ. ಇದು ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಗಾಯತ್ರಿ ಚಂದು ಮೇಡಮ್ ಅವರು ಎಷ್ಟು ನಿಧಾನವಾಗಿ ಸರಳವಾಗಿ ಹೇಳ್ಕೊಂತ ಹೋಗ್ತಾ ಇದ್ದಾರೆ ಅಂದ್ರೆ ಬೇಗ ಆದಷ್ಟು ಬೇಗ ನಾವು ಕ್ಯಾಚ್ ಮಾಡ್ಕೋಬಹುದು. ಆ ವರ್ಡ್ಗಳನ್ನಾಗಿರ್ಬೋದು, ಆ ಪದಗಳ ಬಳಕೆ ಆಗಿರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮೇಡಮ್ ಅವರು ಅದ್ಭುತವಾದ ಜ್ಞಾನ ಹಂಚಿಕೆಯನ್ನು ಮಾಡಿದ್ರು ಅಂತಾನೆ ಇವತ್ತು ಹೇಳ್ಬೋದು ನಾವು ಮೇಡಮ್ ಅವ್ರಿಗೆ. ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಪ್ರತಿ ತಿಂಗಳು ನಮ್ಮ ಮೇಡಮ್ ಅವರು ಏನಾದ್ರೂ ಒಂದು ಸ್ಪೆಷಲ್ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ ಮೇಡಮ್ ಕಡೆಯಿಂದ. ಅವ್ರಿಗಂತೂ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾ ಕಡಿಮೆನೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮೇಡಮ್ಗೆ ಬೇರೆ ಕಡೆಗೆ ಕ್ಲಾಸಸ್ ಇದೆ, ಹಾಗಾಗಿ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ ಅವಕಾಶ ಕೊಡ್ತಾರೆ. ಯಾಕೆಂದ್ರೆ ಕೊನೆ ಗಳಿಗೆಯಲ್ಲಿ ಹ್ಯಾಂಡ್ ರೈಸ್ ಮಾಡ್ತಾ ಇರ್ತೀರಾ, ಹಾಗೆಲ್ಲ ಬೇಡ ಮಾಸ್ಟರ್ಸ್. ಪ್ಲೀಸ್ ದಯಮಾಡಿ ಬೇಗ ಬೇಗ ಹ್ಯಾಂಡ್ ರೈಸ್ ಮೇಡಮ್ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಿ ಏನೇ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ನೇರವಾಗಿ ಮೇಡಮ್ ಇದಾರೆ ಮಾತಾಡಿ. ಪ್ರಶ್ನೆ ಇದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ಸಹ ನೀವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಗುರುದೇವಿ ಮ್ಯಾಮ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಗೀತಾ. ನಮಸ್ತೆ ಮೇಡಮ್. ನಮಸ್ತೆ ಗಾಯತ್ರಿ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಸ್ವಾಧ್ಯಾಯ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಸ್ವಾಧ್ಯಾಯನು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರಲ್ಲಿ ನಿಷ್ಮಲತೆ ಸಾರಿ ಮೇಡಮ್, ನಿಶ್ಚಲತೆ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಇದು ಹೌದು ಮೇಡಮ್, ಅದು ಹೇಳಿದೆಲ್ಲ ಪಾಯಿಂಟ್ಸ್ ಎಲ್ಲ ಅಳವಡಿಸ್ಕೋಬೇಕು ಅಂತ ಅನಿಸ್ತು. ನನಗೂ ಒಂದು ಪ್ರಶ್ನೆ ಮೇಡಮ್. ಈ ಪ್ರಕೃತಿಯಲ್ಲಿ ನೀವು ಇರ್ಬೇಕು ಅಂತ ಅಂದ್ರಲ್ಲ, ಅದು ನಮ್ಮ ಮನೆ ಪಕ್ಕದಲ್ಲೇ ಒಂದು ಮರ ಇದೆ. ನಾನು ಬಾಲ್ಕನಿಯಲ್ಲಿ ಕುತ್ಕೊಳ್ತೀನಿ, ಪಕ್ಕದಲ್ಲೇ ಒಂದು ಮರ ಇದೆ, ದೊಡ್ಡ ಮರ ಇದೆ. ಅಲ್ಲಿ ಬೆಳಗಿನ ಜಾವ ನೀವ್ ಹೇಳ್ದಾಗ ನೆನಪಾಯ್ತು ನನಗೆ. ಪಕ್ಷಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತ ಶಬ್ದ ಮಾಡ್ತಾ ಇರ್ತವೆ. ನಾನ್ ಕುತ್ಕೊಂಡು ಯಾವಾಗಲೂ ಆನಂದಿಸ್ತೇನೆ ಮೇಡಮ್. ಅದನ್ನ ನಾನು ಫೀಲ್ ಮಾಡಿದ್ದೀನಿ. ಮತ್ತೆ ಅದು ಬರೀ ನಾವು ಫೀಲ್ ಮಾಡ್ತೀವಿ ಅಷ್ಟೇ, ಅದ್ರ ಜೊತೆ ಕಮ್ಯುನಿಕೇಟ್ ಏನೋ ಒಂದ್ ಹೇಳ್ತಾ ಇರ್ತೀನಿ, ಅದು ನನಗೇನೋ ಸ್ಪಂದಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ. ನೋಡಿ ಮೇಡಮ್, ಹಿಂದೆ ಮರ ಕಾಣ್ತಾ ಇದೆ. ಈ ತರ ನನ್ ಬಾಲ್ಕನಿಯಲ್ಲೇ ಇದು ದೊಡ್ಡ ಮರ ಇದೆ. ನಾನು ಯಾವಾಗಲೂ ಕನೆಕ್ಟ್ ಆಗ್ತಾ ಇರ್ತೀನಿ. ಅದು ವಾಸನೆ ಇದು ಅಂದ್ರಲ್ಲ, ಅದು ಯಾವ ರೀತಿ ಅನ್ನೋದು ನನಗೆ ಅರ್ಥ ಆಗಿಲ್ಲ ಮೇಡಮ್. ಈಗ ನಾ ಹೇಳಿದ್ದು ಪಂಚೇಂದ್ರಿಯಗಳಿಗೆ ನೀವು ಕೆಲಸ ಕೊಡ್ಬೇಕು. ಅದು ನಿಮಗ್ ಕೊಡ್ತಿದೆ ಇಷ್ಟು ದಿನ. ನೋಡಬಾರ್ದು, ನೋಡೋದು, ಕೇಳಬಾರ್ದು. ನೀವು ಕೊಡೋದು ಅಂದ್ರೇನು, ಅಷ್ಟೇ ಟೈಮ್ ಅಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನ ನೋಡೋದು, ನೋಡಿದ ತಕ್ಷಣ ಯಾವ್ದಾದ್ರು ಒಂದು ಶಬ್ದವನ್ನ ಕೇಳೋದು, ಆಮೇಲೆ ಯಾವ್ದಾದ್ರು ಒಂದು ವಸ್ತುವನ್ನ ಸ್ಪರ್ಶಿಸೋದು, ಒಂದು ವಸ್ತುವಿನ ಸ್ಮೆಲ್ ತಗೊಳ್ಳೋದು, ಇನ್ನೊಂದು ಯಾವ್ದಾದ್ರು ಒಂದು ವಸ್ತುವಿನ ಸ್ವಾದವನ್ನ ಆಸ್ವಾದಿಸೋದು. ಅಷ್ಟೇ ಟೈಮು 5 ಕೆಲಸನೂ ಒಟ್ಟಿಗೆ ಆಗೋದಾದರೆ 5 ಗಂಟೆಗಳ ಕಾಲ ಕುತ್ಕೊಂಡು ಎಲ್ಲ ನೋಡ್ತಾ ಇರ್ತೀನಲ್ಲ, ನೋಡೋದೊಂದಾಗುತ್ತೆ. ಮಿಕ್ಕಿದ್ದು ಅಂದ್ರೆ ಆ ಟೈಮಲ್ಲಿ ಎಲ್ಲ ಹೆಂಗ್ ಮಾಡಕ್ಕಾಗುತ್ತೆ ಮೇಡಮ್? ಅದೇ ಸಾಧನೆ. ಅದನ್ನ ನೀವು ಸಾಧಿಸ್ಬೇಕು. ಹೇಗೆ ಅಂತ ನನಗೆ ಕೇಳಿದ್ರೆ, ನೀವು ಸಾಧನೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೋಬೇಕು. ವಸ್ತು ಅಂದ್ರೆ ಯಾವ ತರ ಮೇಡಮ್? ವಸ್ತು ಯಾವ್ದಾದ್ರು ಆಗ್ಬೋದು. ಈಗ ನೀವು ಹೋಗ್ತಿರ್ತೀರಾ, ಒಂದು ಮರ ನೋಡ್ತೀರಾ, ಮರನ ಮುಟ್ಕೊಳ್ಳಿ, ಟಚ್ ಆಗುತ್ತೆ ಅಲ್ವಾ, ಸ್ಪರ್ಶ ಆಗುತ್ತೆ. ಕರೆಕ್ಟಾ? ಆ ಗಾಳಿ ಬೀಸಿದಾಗ ಅಥವಾ ಕೋಗಿಲೆ ಯಾವ್ದಾದ್ರು ಹಾಡ್ದಾಗ ಕಿವಿ ಕೇಳುತ್ತೆ. ಅಷ್ಟೇ ಟೈಮಲ್ಲಿ ಎಲ್ಲ ಆಗ್ಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ, ಸೂಕ್ಷ್ಮತೆ ಏನು ಅಂದ್ರೆ, ನಮ್ಮ ಪಂಚೇಂದ್ರಿಯಗಳಿಗೆ ನಾವು ಕೆಲಸ ಕೊಡ್ಬೇಕು. ಅದು ನಾವು ಸಾಧನೆಯಿಂದ ಮಾತ್ರ ಸಾಧ್ಯ. ಆ ತರ ಮಾಡ್ಲಿಕ್ಕೆ 5 ಒಟ್ಟಿಗೆ ಮಾಡೋದು ಸಾಧಕರಿಗೆ ಮಾತ್ರ ಸಾಧ್ಯ. ಆದ್ರೆ ಆಗ ಅಸಾಧ್ಯನ ಖಂಡಿತ ಅಲ್ಲ. ಪ್ರಯತ್ನ ಪಟ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ ಆಗುತ್ತೆ. ಆ ಪ್ರಯತ್ನ ನಿಮ್ದಾಗಿರ್ಬೇಕು. ಥ್ಯಾಂಕ್ ಯು ಮೇಡಮ್. ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್. ಮಾಡಿ. ಗುಡ್. ಥ್ಯಾಂಕ್ ಯು ಮೇಡಮ್. ಗುಡ್. ನಿಮಗೆ ಹೃದಯಪೂರ್ವಕ ವಂದನೆಗಳು ಮೇಡಮ್. ಥ್ಯಾಂಕ್ ಯು. ದೊಡ್ಡ ಅಭಿಮಾನಿ ನಾನು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಮೇಡಮ್. ನಮಸ್ತೆ ಗುರುದೇವ್ ಮೇಡಮ್. ನಮಸ್ತೆ ಗಾಯತ್ರಿ ಮೇಡಮ್. ನಮಸ್ತೆ ಮ್ಯಾಮ್. ಮ್ಯಾಮ್, ತುಂಬಾ ದಿನ ಆಗಿತ್ತು ನಿಮ್ದು ಸ್ವಾಧ್ಯಾಯ ಕೇಳಿ. ತುಂಬಾ ಖುಷಿ ಆಯ್ತು ಮೇಡಮ್. ಚೆನ್ನಾಗಿರುತ್ತೆ. ಮತ್ತೆ ನಾನು ಇವಾಗ್ಲೇ ಪ್ರಾಕ್ಟಿಕಲ್ ಆಗಿ ಹಂಗೆ ನೀವ್ ಹೇಳ್ತಿದ್ರಲ್ಲ, ಇದನ್ನ ಮಾಡ್ಬೇಕು ಏಕಕಾಲಕ್ಕೆ, ಇವಾಗ ಹೇಳ್ದಂಗೆ ನಾನ್ ಕೇಳ್ತಿದ್ದಂಗೆ ಒಂದೇನೋ ಅದು ಯಾವ್ದು ಪಕ್ಷಿ ಅಂತ ಗೊತ್ತಾಗಲ್ಲ, ಚೂ ಚೂ ಅಂತ ಶಬ್ದ ಬರ್ತಿತ್ತು ಒಂದ್ ಕಡೆ ಕೇಳ್ತಿದ್ದೀನಿ. ಇನ್ನ 3 ಅಂದ್ರೆ ಅಡ್ಗೆ ಮನೆಯಿಂದ ದೂರ ಇರೋದ್ರಿಂದ ಸ್ವಲ್ಪ ಸ್ಮೆಲ್ ಟೇಸ್ಟ್ ಇದೆಲ್ಲ ಮಾಡಕ್ ಆಗ್ತಿಲ್ಲ. ಟಚ್ ಮಾಡ್ಬೋದು. ಒಂದ್ ಪುಸ್ತಕ ಇತ್ತು, ಟಚ್ ಮಾಡ್ಬೋದು.
ಹೆಂಗಿರುತ್ತೆ ಅನುಭವ ಅಂತ ಇದನ್ನ ಒಂದ್ಸಲ ಅಯ್ಯಪ್ಪ ಪಿಂಡಿ ಸರ್ ಮಾಡ್ಸಿದ್ರು ಮೇಡಮ್. ಇದು ಪ್ರಾಕ್ಟಿಕಲ್ ಆಗಿ ಮಾಡ್ಸಿದ್ರು. ಅದು ಜಸ್ಟ್ ನಾವು ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಇದೆಲ್ಲ ಇದ್ರದ್ದು ಅನುಭವ, ಈ ತರದ್ ನಾವ್ ಈ ತರ ಲೈಫ್ ನ ನೋಡ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ ಮೇಡಮ್ ಆಕ್ಚುಲಿ. ಇವಾಗ್ಲೇ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅಂದ್ರೆ ಏನು, ಹೆಂಗಿರ್ಬೇಕು, ಆ ಪ್ರೆಸೆಂಟ್ ಅಲ್ಲಿ ಇದ್ದಾಗ ನಮ್ ಜೊತೆ ನಾವ್ ಹೆಂಗಿರ್ತೀವಿ, ನಮ್ಮ ಆರೋಗ್ಯ ಆಯ್ತು, ನಮ್ ಮನೆ ಪರಿಸರ ಆಯ್ತು, ಎಲ್ಲದೂ ಹೆಂಗಿರುತ್ತೆ ಅನ್ನೋದನ್ನ ಇವಾಗ ಹೊಸದಾಗಿ ಒಂಥರ ಧ್ಯಾನಕ್ಕೆ ಬಂದ್ಮೇಲೆ ಜೀವನ ನೋಡೋ ಜೀವನನೇ ಬೇರೆ ಇದೆ ಮೇಡಮ್. ಅದು ಅದೇ ನನಗ್ ಮೊನ್ನೆ ಒಬ್ರು ಕೇಳ್ತಿದ್ರು ಮೇಡಮ್, ಏನಪ್ಪಾ ನಿಮ್ಗೆ ಎಲ್ಲಾನು ಕೊಟ್ಟಿದಾನಲ್ಲ ದೇವ್ರು, ನೀವ್ ಹೆಣ್ಮಕ್ಳು ಕುತ್ಕೊಂಡಿರ, ಗಂಡ್ಮಕ್ಳು ಅಂದ್ರೆ ನನ್ ಕ್ಲಾಸ್ಮೇಟ್ ಅವ್ರು ಏನೇನೆಲ್ಲ ಹಚ್ಕೊಂತೀರಿ ನೀವು, ಯಾಕ್ ಬೇಕು ಅಂತ. ಅಂದ್ರೆ ನನ್ಗೆ ಆ ಕ್ಷಣಕ್ ನನಗೆ ಹೇಳಕ್ ಗೊತ್ತಾಗ್ಲಿಲ್ಲ ಮೇಡಮ್ ಏನ್ ಹೇಳ್ಬೇಕು ಅಂತ ಹೇಳಿ. ಆಮೇಲೆ ಸ್ವಲ್ಪ ಇದಾದ್ಮೇಲೆ ಯೋಚನೆ ಮಾಡಿದೆ, ಏನು ಹೇಳಕ್ ಬೇಕಾಗಿರ್ಲಿಲ್ಲ, ನಾನು ಇಷ್ಟೇ ಹೇಳ್ಬೋದಿತ್ತಲ್ಲ. ನಾವ್ ಎಲ್ಲಾ ಇದ್ದಾಗ ಭಗವಂತನ ನೆನ್ಪ್ ಮಾಡ್ಕೊಳ್ಳೋದಲ್ಲ, ನಮ್ಗೆ ಎಲ್ಲಾ ಕೊಟ್ಟಿದಾನಲ್ಲ ಕೃತಜ್ಞತೆಯಿಂದ ನೆನ್ಪ್ ಮಾಡ್ಕೋಬೇಕು. ನಾವ್ ಈಗ ಮಾಡ್ಬೇಕು ಸೇವೆನ, ನನ್ಗೆಲ್ಲ ಇಲ್ದಾಗ ನಾನ್ ಮಾಡೋದಲ್ಲ ಅಂತ. ಇನ್ನೊಂದು ನಮ್ಗೆ ಒಂದು ಸಿಹಿ ಕಹಿ ಎರಡೂನು ನಿನ್ ಕೈಯಲ್ಲಿ ಕೊಟ್ಟು ಟೇಸ್ಟ್ ನೋಡೋ, ಇದನ್ನ ನೋಡಿ ಇದನ್ನ ಹೇಳುವಂತೆ ಸುಮ್ನೆ ಕೈಯಾಗ ಹಿಡ್ಕೊಂಡ್ ನೋಡಿದ್ರೆ ಗೊತ್ತಾಗಲ್ಲ, ಅದ್ರ ಟೇಸ್ಟ್ ನೋಡಿದ್ರೇನೆ ಅದು ಏನು ಅಂತ ಗೊತ್ತಾಗೋದು. ಹಂಗೆ ಧ್ಯಾನ ಅನ್ನೋದನ್ನ ನಾವ್ ನೋಡಿದ್ರಷ್ಟೇ ಅದ್ರದ್ದು ರುಚಿ ಗೊತ್ತಾಗತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ ಅಂತ ನಾನ್ ಹೇಳ್ಬೋದಾಗಿತ್ತಲ್ಲ ಅಂತ ಆಮೇಲೆ ಅನ್ನಿಸ್ತು ಮೇಡಮ್. ಆವಾಗಿಂದ ಸುಮಾರು ಸಲ ಯೋಚನೆ ಮಾಡ್ತಿರ್ತೀನಿ, ಯಾಕೆ ನನಗೆ ಹಿಂಗೆ ಯಾರು ಏನಾದ್ರು ತಕ್ಷಣ ಕೇಳಿದ್ರೆ ಪ್ರೆಸೆಂಟ್ ಆಗಿ ಇದ್ದು ಆನ್ಸರ್ ಮಾಡಕ್ ಆಗಲ್ಲ, ಆಮೇಲೆ ಹೊಳೆಯುತ್ತೆ, ಇದಿನ್ನು ಯಾವಾಗ ಬರುತ್ತೆ ಅನ್ನೋ ಒಂದು ಕ್ವಶನ್ ಬರುತ್ತೆ ಮೇಡಮ್ ನನ್ನೊಳಗೆ. ಅದು ನೀವು ಒಂದು ಹಿಂದೆ ಮುಂದೆ ನೋಡ್ತಿದ್ದೀರಾ, ಹೇಳಲಿಕ್ಕೆ ನಾಚಿಕೆ ಪಟ್ಕೊಳ್ತೀರಾ, ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಭಾವನೆ ನಿಮ್ ಒಳಗಡೆ ಇರುತ್ತೆ. ಹಾಗಾಗಿ ನೀವು ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅದನ್ನ ಬಿಟ್ಟು ನಿಮಗೆ ಏನ್ ಅನ್ಸುತ್ತೋ ಅದನ್ನ ಧೈರ್ಯವಾಗಿ ಹೇಳಿ ಮೇಡಮ್. ಇನ್ನೂ ಒಂದ್ ಹೇಳ್ಬೋದು, ನಾವು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಇವ್ರಿಗೋಸ್ಕರನೇ ನಾವು ಬದುಕ್ತಿದ್ವಿ, ಕರೆಕ್ಟಾ? ಗಂಡ ಮಕ್ಕಳು ಮನೆ ಅವರು ಅಕ್ಕಪಕ್ಕ. ಧ್ಯಾನಕ್ಕೆ ಬಂದ್ಮೇಲೆ ನನಗೋಸ್ಕರ ನಾನು ಬದುಕೋಕೆ ಶುರು ಮಾಡಿದೀನಿ, ಜೀವಿಸ್ತಿದ್ದೀನಿ. ನಾನು ಬರೀ ಬದುಕ್ತಿಲ್ಲ, ಜೀವಿಸ್ತಾ ಇದ್ದೀನಿ ನಾನು. ಅದು ಇಂಪಾರ್ಟೆಂಟ್, ಜೀವಿಸೋದು ಇಂಪಾರ್ಟೆಂಟ್ ಇಲ್ಲಿ. ಅದು ಧ್ಯಾನಕ್ಕೆ ಬಂದ್ಮೇಲೆ ಮಾತ್ರನೇ ಅದು ಅರ್ಥ ಆಗೋದು. ಅದನ್ನ ಹೇಳಿ ನೆಕ್ಸ್ಟ್ ಟೈಮ್ ಹೇಳಿದಾಗ, ನಾನ್ ಜೀವಿಸ್ತಾ ಇದ್ದೀನಿ, ನನ್ ಜೊತೆಗೆ ನಾನಿದ್ದೀನಿ, ನನ್ನೊಂದಿಗೆ ನಾನಿದ್ದೀನಿ, ಜೀವಿಸ್ತಿದ್ದೀನಿ ಅಂತಾನೆ ಹೇಳಿ. ಇದನ್ನ ನಾನು ಸುಮಾರು ಸಲ ಬಹಳ ಜನಕ್ಕೆ ಹೇಳ್ತಿರ್ತೀನಿ ಮೇಡಮ್. ಇದನ್ನ ನಾನ್ ಇಲ್ಲಿವರೆಗೂ ಒಂಥರ ಜೀವನ ಮಾಡಿದ್ದು ನಾಟಕೀಯ ಜೀವನ, ಅದು ಬೇರೆಯವ್ರು ಏನ್ ಅನ್ಕೋತಾರೋ ಅವ್ರ ಖುಷಿಗೋಸ್ಕರ ಜೀವನ ಮಾಡಿದ್ದಾಯ್ತು, ಧ್ಯಾನಕ್ ಬಂದ್ಮೇಲಿನ ಜೀವನನೇ ಬೇರೆ ಅಂತ ಅಂದು ಸುಮಾರಷ್ಟು ನಾನು ಹೇಳ್ಬೇಕಾದ್ರು ಹೇಳ್ತಿರ್ತೀನಿ. ಆದ್ರೆ ತಕ್ಷಣಕ್ಕೆ ಯಾರು ಏನಾದ್ರು ಕೇಳ್ತಾರಲ್ಲ, ಅಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಮೇಡಮ್. ಇದು ಅವಾಗ ನಾನು ಇನ್ನೂ ಪ್ರೆಸೆಂಟ್ಗೆ ಬಂದಿಲ್ವಾ, ನಾನು ಪ್ರೆಸೆಂಟ್ ಅಲ್ಲಿ ಇರಕ್ಕೆ ಆಗ್ತಿಲ್ವಾ ಅನ್ನೋ ಕ್ವಶನ್ ನನ್ನೊಳಗ್ ಬರ್ತಿರುತ್ತೆ. ಅದಕ್ಕೆ ಕೇಳ್ದೆ ಮೇಡಮ್. ಅಂದ್ರೆ ಅಲ್ಲೇ ನೀವ್ ಹೇಳ್ದಂಗೆ ಭಯ, ಏನ್ ಅನ್ಕೋತಾರೋ ಏನೋ ಭಯ ಇನ್ನೂ ಒಳಗಿದೆ ಅಂತ ಅನ್ನಿಸ್ತಿದೆ ಮೇಡಮ್ ಇವಾಗ. ಅದು ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿಷಯ ಸಿಗುತ್ತೆ ನಿಮ್ ಸ್ವಾಧ್ಯಾಯ ಕೇಳ್ತಿದ್ರೆ, ತಿಳ್ಕೊಳಕ್ ಬಹಳ ಇದೆ ಮೇಡಮ್ ಇನ್ನು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ತೆ ಗುರುದೇವಿ ಮೇಡಮ್. ನಮಸ್ತೆ ಗಾಯತ್ರಿ ಮೇಡಮ್. ಮೇಡಮ್ ತುಂಬಾ ಅದ್ಭುತವಾಗಿ ನೀವು ಜ್ಞಾನ ಹಂಚಿಕೆ ಮಾಡ್ತಿದ್ದೀರಾ. ತುಂಬಾ ಸಲ ಕೇಳಿದ್ದೇನೆ, ನಿಮ್ದು ಸುಜ್ಞಾನ ದೀಪದಲ್ಲೂ ಕೇಳಿದ್ದೇನೆ ಮೇಡಮ್. ತುಂಬಾ ಚೆನ್ನಾಗಿ ನಮ್ಗೆ ಚೆನ್ನಾಗಿ ಅರ್ಥವಾಗುವಾಗೆ ವಿವರಣೆ ಕೊಟ್ಟು ಕತೆ ಎಲ್ಲ ಹೇಳಿ ತುಂಬಾ ಚೆನ್ನಾಗಿ ಅರ್ಥವತ್ತಾಗಿ ನೀವು ವಿವರಿಸ್ತಾ ಇದ್ದೀರಾ ಮೇಡಮ್. ನೀವು ಹೇಳಿದೆಲ್ಲ ಜ್ಞಾನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮತ್ತೆ ಪ್ರಕೃತಿಯೊಂದಿಗೆ ಯಾವಾಗ್ಲೂ ನಾನು ಬೆಳಿಗ್ಗೆ ವಾಕಿಂಗ್ ಒನ್ ಅವರ್ ಎಲ್ಲ ಬೆಳಿಗ್ಗೆನೆ ಮಾಡ್ತೇನೆ. ಇದು ಧ್ಯಾನ ಮಾಡಿದ ತಕ್ಷಣವೇ ತುಂಬಾ ಸುತ್ತಮುತ್ತ ಎಲ್ಲಾ ಗಿಡಗಳು ತುಂಬಾ ಇವೆ ಮೇಡಮ್. ಹಾಗಾಗಿ ಅದೊಂದು ಚೆನ್ನಾಗಿ ನನ್ಗೆ ತುಂಬಾ ಖುಷಿ ಕೊಟ್ಟಿದೆ. ಒಂದಿನ ತಪ್ಸಲ್ಲ ವಾಕಿಂಗ್ ಎಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಹ್ಯಾಂಡ್ರೈಸ್ ಎಲ್ಲ ಮುಗ್ದಾವು. ನನಗೊಂದು ಪ್ರಶ್ನೆ, ಚಾಮುಂಡಿ ಚಕ್ರ ಧ್ಯಾನ ಅಂತ ಹೇಳಿ ವಂಶಿ ಕಿರಣ್ ಸಾರೇ ಸ್ಥಾಪನೆ ಮಾಡ್ಯಾರಂತ ಮೇಡಮ್. ಹೌದು ಮ್ಯಾಮ್. ಅದೇ ನಿಮ್ ನಮ್ ಗುರುಗಳು ಅಂತ ಅಂದ್ರಲ್ಲ, ನನಗೆ ಅದಕ್ಕೆ ಕೇಳಿದೆ. ಅದು 11:30 ನಾನು ಆ ಗ್ರೂಪ್ ಅಲ್ಲಿ ಇದ್ದೀನಿ, ಬಟ್ ನಾನು ಅಷ್ಟೊಂದು ಅಟೆಂಡ್ ಆಗಲ್ಲ ಮ್ಯಾಮ್. ನಾನು ಹೇಗ್ ಗೊತ್ತಾ, ನಾನೊಂಥರ ಹರಿಯೋ ನೀರ್ ತರ.
ಕಡೆ ತೆಲುಗು ಹೋಗ್ತಿರ್ತೀನಿ, ಆ ಕಡೆ ಹಿಂದಿಗೆ ಹೋಗ್ತಿರ್ತೀನಿ, ತಮಿಳಿಗೆ ಹೋಗ್ತಿರ್ತೀನಿ, ಕನ್ನಡಕ್ಕೆ ಹೋಗ್ತಿರ್ತೀನಿ, ಎಲ್ಲಾ ಕಡೆ ನಡೀತೀನಿ. ನಾನು ಒಂದ್ ಕಡೆ ಭಾಷೆ ಯಾಕ್ ನಿಂತ ಕಲ್ತ್ರಿ? ಎಷ್ಟು yes ಭಾಷೆ ma'am. ಯಾಕ್ ಕಲ್ತ್ರಿ? ಕಲಿಸಿ ನಮ್ಗೊಂದು. ನಾನು ಎಲ್ಲಾ ಕಡೆನೂ ನಾನು ಅಟೆಂಡ್ ಆಗ್ತಾ ಇರ್ತೀನಿ ಮ್ಯಾಮ್. ನನ್ನ ಕ್ಲಾಸ್ ನಾನು ಪರ್ಟಿಕ್ಯುಲರ್ ಇಂಥದ್ದೇ ಅಂತ ನಾನು ಯಾವ್ದಕ್ಕೂ ಸ್ಟಿಕ್ ಆನ್ ಆಗಲ್ಲ. ಯಾವ್ದಕ್ಕೂ ಹಾ ನಾನು ಯಾವ್ದಕ್ಕೂ ಸ್ಟಿಕ್ ಆನ್ ಆಗಲ್ಲ. ಹಾ. ನಾನೊಂಥರ ಹರಿಯೋ ನೀರ್ ತರ ಹರಿತಾ ಇರ್ತೀನಿ. ಎಲ್ಲಿ ನಂಗೆ ಅದೇ. ಇಷ್ಟ ಆಗುತ್ತೋ, ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿ ಕ್ಲಾಸ್ಗಳು ಕೇಳ್ತಾ ಇರ್ತೀನಿ, ಜ್ಞಾನನ ಪಡ್ಕೊಳ್ತಾ ಇರ್ತೀನಿ ನಾನು. ಹಾಗಾಗಿ ನನ್ನ ಗುರುಗಳೇನೆ ಅವರು. ಯಾಕಂದ್ರೆ ನಾನು ಪ್ಯಾಂಡಮಿಕ್ ಟೈಮಲ್ಲಿ ಬಂದಾಗ ತುಂಬಾ ಕ್ಲಾಸಸ್ ವಂಶಿ ಸಾರದೆ ನೋಡ್ತಾ ಇದ್ದಿದ್ದು ನಾನು ಅವಾಗ. ನನ್ನ ಗುರುಗಳೇನೆ. ಅವ್ರನ್ನ ಭೌತಿಕವಾಗಿ ಒಂದು 2-3 ಸಲ ಭೇಟಿ ಮಾಡಿದ್ದೀನಿ ಅವ್ರನ್ನ. ನನ್ನ ಗುರುಗಳೇನೆ ಅವರು. ಎಲ್ಲ ಪ್ರತಿಯೊಬ್ರು ನನ್ನ ಗುರುಗಳೇ ಮ್ಯಾಮ್. ಯಾರು ಸಣ್ಣ ವಿಷಯ ಹೇಳ್ಕೊಟ್ಟು ಅವ್ರು ನನ್ನ ಗುರುನೇ. ಅದರಲ್ಲಿ ಕೂಡ ನಾನು ನನಗೆ ಯಾರೋ ಒಬ್ರು ಲಿಂಕ್ ಕಳಿಸಿ ಜಾಯಿನ್ ಮಾಡಿಸಿದ್ದಾರೆ ಮೇಡಮ್. 11:30 ಇರುತ್ತೆ, ಮಧ್ಯಾಹ್ನ 2:30 ಇರುತ್ತೆ. ಇರುತ್ತೆ ಮ್ಯಾಮ್. ಮಧ್ಯಾಹ್ನ 2:30 ಕೂಡ ನನಗೊಂದು ಗುರುವಾರ ದಿವಸ ನನಗೊಂದು ನಿರೂಪಣೆ ಕೊಟ್ಟಿದ್ದಾರೆ ಅವರು ಕೂಡ. ಅಲ್ಲಿನ ಎಲ್ಲರೂ ಹೆಣ್ಮಕ್ಳ ಚಲೋ ಇದ್ದಾರೆ, ಚಂದ ಹೇಳ್ತಾರೆ. ಕರ್ಮ ವಿಪಾಕ ಮಾಡಿಸ್ತಾರೆ ಆ ಧ್ಯಾನ. ಕರ್ಮ ವಿಪಾಕ ಮಾಡಿಸ್ತಾರೆ. ಕರೆಕ್ಟ್ ಮ್ಯಾಮ್. ಹೌದು. ನಾವು ಕ್ಲಾರಿಫೈ ಮಾಡ್ಕೋಬೇಕು. ಕಿರಣ್ ಸರ್ದೆ ಅವರು ತಗೊಂತಾರಲ್ವಾ, ಅದಕ್ಕೆ ನೀವು ಹೇಳೋದನ್ನೇ ಅವ್ರ ಇದ್ರಲ್ಲೇನೆ ಅವರು ಮಾಡೋದು. ಬಟ್ ನಾ ಹೇಳಿದಲ್ಲ, ನಾ ಯಾವ್ದಕ್ಕೂ ಸ್ಟಿಕ್ ಆನ್ ಆಗಲ್ಲ ಮ್ಯಾಮ್. ಒಂದಕ್ಕೆ ಅಂತ ನಾನು ಸ್ಟಿಕ್ ಆನ್ ಆಗಿರಲ್ಲ. ಏನ್ ಬೇಕೋ ಅದು ತಗೊಂಡು ಮತ್ತೆ ಹರಿತಾ ಯಾರೇ ಕರೆದ್ರು ಧ್ಯಾನ ಹಂಚಿಕೆ ನನಗೇನ್ ಗೊತ್ತಿದ್ದು ಅಲ್ಪ ಸ್ವಲ್ಪ ನಾ ಹೇಳೋಗ್ತೀನಿ ಮ್ಯಾಮ್. ಎಸ್. ಥ್ಯಾಂಕ್ ಯು ಮೇಡಮ್. ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ತಮಗೂ ಕೂಡ ಇನ್ನೊಂದು ಸೆಷನ್ ಇದೆ ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗಿ ಧ್ಯಾನನು ಮಾಡಿಸಿದ್ರಿ, ಜ್ಞಾನ ಹಂಚಿಕೆನು ಮಾಡಿದ್ರಿ. ಎಲ್ಲಾ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ತಾವು ಸೆಷನ್ ಅನ್ನ ನಡೆಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ತಮಗೆಲ್ಲ. ಥ್ಯಾಂಕ್ ಯು ಮ್ಯಾಮ್. ಕೂಡ ಗೀತಾ, ಕೊನೆಯದಾಗಿ ಏನಾದ್ರು ಹೇಳೋದಿದೆಯಾ? ಯಾರು ಮೇಡಮ್? ಹೌದಾ, ಯಾರೋ ಇದು ಮಾಡಿ 1 ನಿಮಿಷ ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಮಾತಾಜಿ, ಎಲ್ರಿಗೂ ನಮಸ್ಕಾರ. ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಿಶ್ಚಲವಾಗಿರೋದು ಹೇಗೆ ಅನ್ನೋದ್ರ ಬಗ್ಗೆ ಗಾಯತ್ರಿ ಮಾತಾಜಿ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಂಗೆ ಅವ್ರು ಹೇಳ್ಬೇಕಾದ್ರೆ ಒಂದ್ ಕಾನ್ಸೆಪ್ಟ್ ಹೇಳ್ತಿದ್ರಲ್ಲ, ಯಾವ್ದೇ ವಿಷಯದಲ್ಲಾಗ್ಲಿ ನಿಶ್ಚಲವಾಗಿರ್ಬೇಕು. ಆಮೇಲೆ ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ಟಿವಿ ತಗೊಳಕ್ ಹೋಗ್ಬೇಕು ಅಂದ್ರೆ ಲೋನ್ ಮಾಡ್ಸೋದು, ಅದಕ್ಕೂ ಥಿಂಕ್ ಮಾಡ್ಬೇಕು ಅಂತ ಹೇಳಿ. ನಂಗೆ ಅವಾಗ ಯಾಕೆ ಹಂಗ್ ನೆನ್ಪಾಯ್ತು ಗೊತ್ತಿಲ್ಲ. ಎಷ್ಟೋ ಜನರು ಈಗ ಪ್ರಸ್ತುತ ಸ್ಥಿತಿಲಿ ಮದ್ವೆ ಆಗಿ 1 ವರ್ಷ 2 ವರ್ಷದೊಳಗೇನೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. ಕೆಲವ್ರಂತೂ 6 ತಿಂಗಳಿಗೆ ಅಪ್ಲೈ ಮಾಡ್ತಾರೆ. ಅವಾಗ ಕೋರ್ಟ್ ಸಮಯ ಕೊಡುತ್ತಲ್ಲ, ಅದನ್ನ ಈ ಉದಾಹರಣೆಗೆ ಅಪ್ಲೈ ಮಾಡ್ಕೊಂಡೆ ಮಾತಾಜಿ. ಹೌದಲ್ವಾ? ಅದಕ್ಕೆ ಮನ್ಸು ಬದ್ಲಾಗ್ಬೋದು ಅಂತ ಏನಾದ್ರೂ ಸಮಯ ಕೊಡ್ತಾರ ಏನೋ ಆ ತರ ಅನ್ನಿಸ್ತು. ಆಮೇಲೆ ಇನ್ನೊಂದು ಲಾಸ್ಟ್ ಮಾತಾಡಿದ ಮಾತಾಜಿ ಹೇಳ್ತಿದ್ರು, ನನ್ಗೆ ಭಯ ಆಗತ್, ಅವಾಗ ಹೇಳಲ್ಲ, ಆಮೇಲೆ ಹಿಂಗ್ ಹೇಳ್ಬೋದಿತ್ತು ಅಂತ ಅನ್ಸತ್ತೆ ಅಂತ. ನಾನ್ ಪ್ರತಿ ಸಲ ನನ್ಗೆ ಎಲ್ರು ಹಿಂಗೆ ಆಡ್ಕೊಂತಿರ್ತಾರೆ, ನಿಂಗೆಲ್ಲಾ ಐತಲ್ಲ, ಏನಕ್ ಜ್ಞಾನ ಮಾಡ್ತೀಯಾ, ಏನಕ್ ಜಪ ಮಾಡ್ತೀಯಾ, ದೇವ್ರೆಲ್ಲ ಕೊಟ್ಟಿದ್ದಾನಲ್ಲ, ಯಾಕೆ? ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ, ಕೊಟ್ಟಿದ್ದಾನಲ್ಲ ಅದಕ್ ನಾನೇನಾದ್ರೂ ಮಾಡ್ಬೇಕಲ್ವಾ ತಿರ್ಗಿಸಿ, ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಮಕ್ಕೊಡ್ದಂಗೆ ಹೇಳ್ತೀನಿ ಮಾತಾಜಿ. ಅವ್ರು ಅದಕ್ಕೆ ನನ್ನ ರ್ಯಾಕ್ ಅನ್ಕೊಂತಾರೆ, ಅವಾಯ್ಡ್ ಮಾಡ್ತಾರೆ. ನಂಗೇನ್ ಬೇಜಾರಿಲ್ಲ ಮಾತಾಜಿ. ಅದ್ ಅವ್ರ ಸ್ವಭಾವ. ಇದು ನಾವ್ ಇರೋದು ಹೀಗೆ. ನಾವ್ ಧ್ಯಾನಕ್ ಬಂದಾಗೈತೆ, ಅವ್ರ ತಪ್ಪು ಅಂತ ಹೇಳ್ಲಿಕ್ಕಾಗಲ್ಲ. ಹಂಗಂತ ನಾವ್ ಏನು ತಪ್ಪು ಮಾಡ್ತಿಲ್ಲ. ನಮ್ಗೆ ಏನ್ ಬೇಕೋ ಅದನ್ನ ನಾವು ಹುಡುಕೊಂಡಿದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀನಿ ಮಾತಾಜಿ. ತುಂಬಾ ಥ್ಯಾಂಕ್ಸ್. ಇವತ್ತಿನ ಕ್ಲಾಸಲ್ಲಿ ಕೂಡ ನಂಗೆ ಕೆಲವೊಂದು ಅಂಶಗಳು ತುಂಬಾ ಅಂದ್ರೆ ತುಂಬಾ ಹತ್ರ ಅನ್ನಿಸ್ತು, ಇಷ್ಟ ಆಯ್ತು. ಇನ್ನು ಕೆಲವೊಂದನ್ನ ಅಳವಡಿಸ್ಕೋಬೇಕು. ಮತ್ ಬೇರೆಯವ್ರ ಬಗ್ಗೆ ಯಾಕೆ ಯೋಚಿಸ್ಬೇಕು? ಕೆಲವೊಂದ್ಸಲಿ ಈಗ್ಲೂ ಜ್ಞಾನಕ್ ಬಂದ್ರೂನು ಅವ್ರು ಹಿಂಗಂತಾರೆ ಅಂತ ಯೋಚನೆ ಮಾಡ್ತಿರ್ತೀವಿ. ಮತ್ ಇಲ್ಲೇ ಎಷ್ಟೊಂದ್ ದಿವಸದಿಂದ ಕ್ಲಾಸ್ಗಳನ್ನ ಕೇಳ್ತಿದ್ರು, ಮಾತಾಡಕ್ಕೆಲ್ಲ ಮುಂಚೆ ಭಯ ಆಗ್ತಿತ್ತು, ಏನಂತಾರೋ ಬರ್ತಿರ್ಲಿಲ್ಲ, ಇಷ್ಟು ಧೈರ್ಯ ಇರ್ಲಿಲ್ಲ ಮಾತಾಜಿ. ಧ್ಯಾನಕ್ಕೆ ಬಂದ್ಮೇಲೆ ಒಂದ್ ರೀತಿ ಧೈರ್ಯ ಬಂದಿದೆ. ಮತ್ ಏನಿದೆಯೋ ಅದನ್ನ ಹೇಳೋ ಅಷ್ಟು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಹೇಳೋ ಅಷ್ಟು ಒಂಚೂರ್ ಮಾತು ಕಲಿತಿದೀವಿ ಮಾತಾಜಿ. ಅದಕ್ಕಾಗಿ ಈ ವೇದಿಕೆಗೆ, ನಿಮ್ಮಂತ ಗುರು ವೃಂದದವ್ರಿಗೆ, ಈ ಫೌಂಡೇಶನ್ಗೆ, ಎಲ್ರಿಗೂ ಮಾತಾಡೋ ಧೈರ್ಯ ಕೊಡ್ತಿರೋ ಎಲ್ರಿಗೂ, ಯೂನಿವರ್ಸ್ಗೆ ಥ್ಯಾಂಕ್ ಯು ಮಾತಾಜಿ. ಹಿರೇಮಠ್ ಮಾತಾಜಿ ಅವ್ರಿಗೆ ಥ್ಯಾಂಕ್ ಯು, ಗಾಯತ್ರಿ ಮಾತಾಜಿ ಅವ್ರಿಗೆ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಮೇಡಮ್. ವೇದಿಕೆ ಪರವಾಗಿ ನಮ್ಮೆಲ್ಲ ಧ್ಯಾನಾರ್ಥಿಗಳ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಿಶೇಷ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಮೇಡಮ್.